ನಮಸ್ಕಾರ ಪ್ರೀತಿಯಕ್ಷ ತಮ್ಮೆಲ್ಲರೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಗುರುವಾರ ವಿಶೇಷವಾಗಿರ್ತಕ್ಕಂಥ ಆಗಸ್ಟ್ 14ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮ್ಮ ಜೋಡಿಯನ್ನು ಹೀಗೆ 100 ಕಾಲ ಸುಖಮಯವಾಗಿ ಸಂತೋಷಮಯವಾಗಿ ಬಾಳೋ ಹಾಗೆ ಹರಸಲಿ ಅಂತ ಕೇಳ್ಕೊಳ್ತೀನಿ. ವಿಶೇಷವಾಗಿ ಗುರುವಾರ ಗುರು ದತ್ತಾತ್ರೇಯರ ವಾರ, ಗುರು ರಾಯರ ವಾರ, ಎಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರೋ ಅವರೆಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನಿರ್ತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನಿರ್ತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ಏನಿರ್ತಿದೆ ಕ್ರೀಡಾ ಸುದ್ದಿ ಏನಿದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದೆಲ್ಲಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಒಂದಷ್ಟು ಕಿವಿ ಮಾತುಗಳು, ದಯಮಾಡಿ ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ಟಿವಿ ವೇಲನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ. ಯಾಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ರು ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿವಿ ಪರದೆ ಮೇಲೆ ಪ್ರಸಾರಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ದಯವಿಟ್ಟು ಟಿವಿ ವೇಲನ್ನು ಮ್ಯೂಟ್ ಮಾಡಿ, ಇಲ್ಲಾಂದರೆ ಕಾರ್ಯಕ್ರಮದಲ್ಲಿ ಕರೆಗಳು ಕಟ್ ಆಗಿಬಿಡುತ್ತೆ ಅಂತ ದಯವಿಟ್ಟು ಕೇಳ್ಕೊಳ್ತಾ, ಅದೇ ರೀತಿ ಯಾರೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚು ಸಮಯ ತೆಗೆದುಕೊಳ್ಬೇಕು. ಯಾಕಂದರೆ ಬೇರೆ ಕೂಡ ಉತ್ತರ ಗೊತ್ತಿರುತ್ತೆ, ಉತ್ತರ ಹೇಳಬೇಕು ಅಂತ ಕಾತರದಿಂದ ಕಾಯ್ತಾ ಇರ್ತಾರಲ್ವ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಯಾರಿಗೆ ಈ ಕಾರ್ಯಕ್ರಮ ಬೆಳಗ್ಗೆ ಹೊತ್ತು ನೋಡೋಕ್ಕಾಗೋದಿಲ್ಲ ಅವ್ರಿಗೋಸ್ಕರ ವಿಶೇಷವಾಗಿ ಕಾರ್ಯಕ್ರಮ 6 ಗಂಟೆಯಿಂದ 7 ಗಂಟೆಗೆ ಸಾಯಂಕಾಲ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮನ ಬೆಳಗ್ಗೆನೂ ಯಾರಿಗೂ ನೋಡಲಿಕ್ಕಾಗಲ್ಲ, ಸಾಯಂಕಾಲ ಯಾರಿಗೂ ನೋಡೋಕ್ಕಾಗಲ್ಲ, ಅವ್ರಿಗೋಸ್ಕರ ವಿಶೇಷವಾಗಿ ನಮಸ್ತೆ ದೇವೇಂದ್ರ ಯೂಟ್ಯೂಬ್ ಚಾನಲಲ್ಲಿ ಕೂಡ ಕಾರ್ಯಕ್ರಮ ಸಂಪೂರ್ಣವಾಗಿ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಅಂತ ನಾನು ಮತ್ತೊಮ್ಮೆ ತಮ್ಮೆಲ್ಲರೂ ವಿನಮ್ರವಾಗಿ ಕೇಳ್ಕೊಳ್ತಾ, ಬನ್ನಿ ಮೊದಲನೇದಾಗಿ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡ್ತಾ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಮ್ಮ ಸುಧಾ ಮೇಡಮ್ ಕರೆ ಮಾಡಿದ್ದಾರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಮಾ, ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ ಸುಧಾ ಮೇಡಮ್? ಸೊ ನಾಳೆ ವಿಶೇಷವಾಗಿ ನಮ್ಮ ಎಲ್ಲರ ಭಾರತೀಯರ ಹೆಮ್ಮೆಯ ದಿವಸ, ಪ್ರೀತಿಯ ದಿವಸ, ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. 1947ರಲ್ಲಿ ಸ್ವಾತಂತ್ರ್ಯ ಬಂದ ದಿವಸ. ಏನು ಹೇಳಕ್ಕೆ ಇಷ್ಟಪಡ್ತೀರಿಮ್ಮ? ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಂದ್ರೆ ನಾವು ಕೇಳ್ತೀವಿ ಸರ್. ವೀರ ಯೋಧರಿಗೂ ಸಹಿತ ನಮ್ಮ ಕಡೆಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಂದ್ರೆ ನಾವು ಬಯಸ್ತೀವಿ. ನಿಜ ಅಮ್ಮ, ನಾವೆಲ್ಲರೂ ಕೂಡ ಮೊದಲನೇದಾಗಿ ದೇಶ ಕಾಯ್ತಕ್ಕಂಥ ವೀರ ಯೋಧರನ್ನ, ಅದೇ ರೀತಿ ದೇಶಕ್ಕೆ ಅನ್ನ ನೀಡ್ತಕ್ಕಂಥ ರೈತರನ್ನ ನೆನೆಸ್ಕೊಳ್ತಾ ನಮ್ಮ ಒಂದು ಜೀವನವನ್ನು ನಡೆಸಬೇಕು ಅಲ್ವಾ? ಎಸ್, ಥ್ಯಾಂಕ್ ಯು ಮಾ. ಸೊ ಒಳ್ಳೇದಾಗಲಿ. ಹೇಳಿಮ್ಮ, ಇವತ್ತು ವಿಶೇಷವಾಗಿರ್ತಕ್ಕಂಥ ಗುರುವಾರ, ಗುರುರಾಯರ ವಾರ, ಯಾವ್ದಾದ್ರು ಒಂದು ಭಕ್ತಿಗೀತೆ ಅಥವಾ ಭಾವಗೀತೆ ಏನಾದರೂ ಹೇಳ್ತೀರಾ? ಹೇಳಿಮ್ಮ. ನಂಬಿದೆ ನಿನ್ನ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನೆಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ. ನನಗಾಗಿ ಏನನ್ನು ನಾ ಬೇಡೆನೋ, ದನ ಕನಕ ಬೇಕೆಂದು ನಾ ಬೇಡೆನೋ. ನನಗಾಗಿ ಏನನ್ನು ನಾ ಬೇಡೆನೋ, ದನ ಕನಕ ಬೇಕೆಂದು ನಾ ಬೇಡೆನೋ. ಈ ಮನೆಯು ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನದ ಶಯನ ಪವನ ಚರಣ. ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ಕಣ್ಣೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀಯನ್ನ ಕಾಪಾಡಿದೆ. ಕಣ್ಣೀರ ಅಭಿಷೇಕನ ಮಾಡಿದೆ, ಕರುಣ
ನಾಳು ನೀಯನ್ನ ಕಾಪಾಡಿದೆ, ಬರಿದಾದ ಮಡಿಲನ್ನು ನೀ ತುಂಬಿದೆ, ನಾ ಕಾಣದಾನಂದ ನೀ ನೀಡಿದೆ, ಕಾಪಾಡು ಶ್ರೀ ಸತ್ಯನಾರಾಯಣ, ಕನ್ನಡ ಶಯನ ಪವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ಆಯ್ತು ಸರ್. ಧನ್ಯವಾದಗಳಮ್ಮ. ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಸತ್ಯನಾರಾಯಣ ಗೀತೆಯನ್ನು ಹಾಡಿದಿರಿ. ಆ ಭಗವಂತ ಸತ್ಯನಾರಾಯಣ ತಮಗೆ ಸೇರಿದಂತೆ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಶುಭ ಹಾರೈಸ್ತೀನಿ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾರಿಮ್ಮ. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನಾಳೆ ಬೆಳಿಗ್ಗೆ ಕರೆದ್ರೇ ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ. ಸೊ ಇಂಥ ವಿಶೇಷವಾಗಿರ್ತಕ್ಕಂಥ ದಿವಸನ ನೀವು ನಮ್ಮ V1 ವಾಹಿನಿ ಜೊತೆಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆಪಟ್ಟರೆ, ಸೊ ನೀವು ಯಾವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಆ ಎಲ್ಲ ಕಾರ್ಯಕ್ರಮಗಳ ಫೋಟೋಸ್ನ ನಮಗೆ ಒಂದು ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಗುಡ್ ಮಾರ್ನಿಂಗ್ ಸರ್, ನಾನು ವಿಶ್ವನಾಥ. ನಮಸ್ಕಾರ ವಿಶ್ವನಾಥ್ ಸರ್, ಹೇಗಿದ್ದೀರಿ ಸರ್? ಆರಾಮದಿ ಸರ್. ತಿಂಡಿ ಆಯ್ತಾ? ತಿಂಡಿ ಈಗ ಆಯ್ತು ಸರ್. ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಮಾಡಿದ್ರಾ? ಹ್ಞೂ ಸರ್. ಒಳ್ಳೇದಾಗಲಿ ಸರ್. ಮಳೆ ಬರ್ತಾ ಇದೆಯಾ? ಬಿಟ್ಟಿಲ್ಲ ಸರ್, ನೆನ್ನೆ ಸ್ವಾಲ್ ಇಟ್ಕೊಂಡ್ಬಿಟ್ಟಿದೆ. ಹೌದಾ? ಸೊ ನಿಮ್ಮ ಹೊಸದುರ್ಗ ಕಡೆ ಮಳೆ ಇಲ್ಲ ಅಂತಿದ್ರು, ಸಾಕಷ್ಟು ಮಳೆ ಬರ್ತಾ ಇದೆ, ಒಳ್ಳೇದೇ ಅಲ್ವಾ? ಹ್ಞೂ ಸರ್, ಪರವಾಗಿಲ್ಲ. ಬರಲಿ ಎಲ್ಲರಿಗೂ ಒಳ್ಳೆ ಮಳೆ ಬರಲಿ, ಒಳ್ಳೆ ಬೆಳೆ ಬರಲಿ ಅಲ್ವಾ? ಏ ಸರ್, ಮತ್ತೊಮ್ಮೆ ನಮ್ದೊಂದು ಹುಡುಗಂದು ತಮ್ಮಗ ಒಂದು ಹುಡುಗಂದು ಗೊತ್ತು, ನೆನೆ ಬರ್ತಡೇ ಇತ್ತು, ಒಂದು ಫೋಟೋ ಕಳಿಸಿದ್ದೀರಾ? ಹ್ಞೂ, ಕೇಕ್ ಕಟ್ ಮಾಡ್ತಲ್ಲ ಸರ್. ಕೇಕ್ ಕಟ್ ಮಾಡ್ತಾ ಇರೋ ಫೋಟೋ. ಅವ್ರ ಹೆಸರೇನು? ತಮ್ಮಗ ಷಣ್ಮುಗನಾ? ಹ್ಞೂ, ಓಕೆ, ಫೋಟೋ ಬರ್ತಾ ಇದೆ ನೋಡಿ ಸರ್. ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದೀವಿ. ಆ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ. ಆಯ್ತಾ? ಇದೇ ಫೋಟೋ ಅಲ್ವಾ? ತಿಂಡಿ ಇಲ್ಲ, ತಿನ್ಬೇಕು. ಇದೇ ಫೋಟೋ ತಾನೇ? ಓಕೆ, ಒಳ್ಳೇದಾಗ್ಲಿ. ಫೋಟೋ ಪ್ರಸಾರ ಆಗಿದೆ ಅಂತ ಹೇಳಿ ಮತ್ತೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರು ಪ್ರಸಾರ ಕೂಡ ಆಗತ್ತೆ. ಆಯ್ತಾ? ನೋಡ್ಲಿಕ್ಕೆ ಹೇಳಿ ಸರ್. ನಮಸ್ಕಾರ, ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ನಾನಾಗಲೇ ಹೇಳ್ತಾ ಇದ್ದೆ, ಎಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಸ್ವಾತಂತ್ರ್ಯ ವೀರ ಯೋಧರ ಫೋಟೋಸ್ಗಳನ್ನು ಹಾಕ್ಸಿದ್ರೆ, ಅಂದರೆ ಡ್ರೆಸ್ಗಳನ್ನು ಹಾಕ್ಸಿದ್ರೆ, ಆ ಒಂದು ಫೋಟೋಸ್ನ ನಮಗೆ ಕಳಿಸ್ಕೊಡಿ. ನಾಳೆ ಆ ಒಂದು ಫೋಟೋಸ್ಗಳನ್ನ ಪ್ರಸಾರ ಮಾಡ್ತೀವಿ. ಅದರ ಜೊತೆ ನಿಮ್ಮ ವೀರ ಯೋಧರ ಕೈಯಲ್ಲಿ ಯಾವುದಾದ್ರೂ ಪಾತ್ರ ಮಾಡಿಸಿದ್ರೆ, ಯಾವುದಾದ್ರೂ ಮಕ್ಕಳ ಕೈಯಲ್ಲಿ ವೀರ ಯೋಧರ ಪಾತ್ರ ಮಾಡಿಸಿದ್ರೆ, ಅಥವಾ ಅವರ ಒಂದು 4 ಸಾಲುಗಳನ್ನ ಮಕ್ಕಳ ಬಾಯಿಯಿಂದ ಹೇಳಿಸೋಕೆ ಸಾಧ್ಯವಾದರೆ, ಆ ರೀತಿಯ ಒಂದು ನುಡಿಗಳನ್ನು ಆ ಮಕ್ಕಳಿಂದ ಹೇಳಿಸಿ, ಸ್ವಾತಂತ್ರ್ಯದ ಬಗ್ಗೆ ಮಕ್ಕಳ ಕಡೆಯಿಂದ ಮಾತಾಡಿಸಿ ಅದನ್ನು ಕಳಿಸ್ಬೋದು. ಅದೇ ರೀತಿ ತಾವು ಏನಾದರೂ ಧ್ವಜ ಏನು ಫ್ಲಾಗ್ ಹಾಸ್ಟಿಂಗ್ ಇರುತ್ತೆ, ಧ್ವಜ ಒಂದು ಹಾರ್ಸ್ ಮಾಡ್ತಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ನೀವೇನಾದರೂ ಫೋಟೋಸ್ನ ತೊಗೊಂಡ್ರೆ ಅದನ್ನು ಫೋಟೋಸ್ನ ನಮಗೆ ಕಳಿಸ್ಕೊಡಿ. ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ನಮ್ಮ ಒಂದು ತಿರಂಗ ಹಾರ್ತಾ ಇರುತ್ತೆ. ನಾಳೆ ರೈಲ್ವೆ ಸ್ಟೇಷನ್ಗಳಲ್ಲಿ ಎಂದಿನಂತೆ ಹಾರ್ತಾ ಇರುತ್ತೆ, ಮುನ್ಸಿಪಾಲ್ಟಿಗಳಲ್ಲಿ ಹಾರ್ತಾ ಇರುತ್ತೆ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಘರ್ ಘರ್ ತಿರಂಗ ಅಂತಕ್ಕಂಥ ಒಂದು ಅಭಿಯಾನವನ್ನು ಕೂಡ ಮುಂದುವರಿಸಿದ್ದಾರೆ. ಸೊ ಯಾರೆಲ್ಲ ನಿಮ್ಮ ಮನೆಗಳ ಮೇಲೆ ಒಂದು ನಮ್ಮ ಧ್ವಜವನ್ನು ಹಾರಿಸ್ತೀರಿ, ತ್ರಿವರ್ಣ ಧ್ವಜವನ್ನು ತುಂಬ ಹುಷಾರಾಗಿ ಹಾರಿಸಿ, ಅದೇ ರೀತಿ ತುಂಬ ಹುಷಾರಾಗಿ ಸಂಜೆ ಹೊತ್ತಿಗೆ ಅದನ್ನು ಕೆಳಗಡೆ ಇಳಿಸಿ ಧ್ವಜವಂದನೆಯನ್ನು ಸಲ್ಲಿಸೋದನ್ನು ಮರಿಬೇಡಿ. ಇದೇ ರೀತಿ ಯಾರೆಲ್ಲ ನೀವು ಧ್ವಜವನ್ನು ಹಾರಿಸ್ತೀರಿ, ದಯವಿಟ್ಟು ಹುಷಾರಾಗಿ ಹಾರಿಸ್ತಾರೆ, ಅದನ್ನು ಫೋಟೋ ನಮಗೆ ಕಳಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ನಾಳೆ ವಿಶೇಷವಾಗಿ ನೀವೆಲ್ಲರೂ ಸೇರಿ ಅತ್ಯಂತ ಸಂಭ್ರಮದಿಂದ ಈ ಒಂದು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡೋಣ. ನಾನು ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಯಾರೆಲ್ಲ ಫೋಟೋಸ್ನ ಕಳಿಸ್ತೀರಿ, ತುಂಬ ದೊಡ್ಡ ಕೆಲಸ ಏನೂ ಇಲ್ಲ. ನಮ್ಮ ನಂಬರ್ನ ಸೇವ್ ಮಾಡ್ಕೊಂಬಿಡಿ, ಆಯಿತಾ? ಒಮ್ಮೆ V1 ಚಾನಲ್ ಅಂತ ನಂಬರ್ ಸೇವ್ ಮಾಡ್ಕೊಂಬಿಟ್ರಿ ಅಂದರೆ ನೀವು ಯಾವುದೇ ಒಂದು ಕಾರ್ಯಕ್ರಮದ ಫೋಟೋಸ್ ತೊಗೊಂಡ್ರು ಕೂಡ ಅದನ್ನು ಜಸ್ಟ್ ಆ ನಂಬರ್ಗೆ ಹೋಗ್ಬಿಟ್ಟು ವಾಟ್ಸಪ್ಪಿಂದ ಕಳಿಸ್ಕೊಟ್ಬಿಟ್ರೆ ಮುಗ್ದೋಯ್ತು. ಸೊ ಫೋಟೋ ಸೆಂಡ್ ಆಗುತ್ತೆ. ಜೊತೆಗೆ ನಿಮ್ಮ ಹೆಸರು, ನಿಮ್ಮ ಒಂದು ವಿಳಾಸವನ್ನು ಹಾಕೋದನ್ನು ಮರಿಬೇಡಿ ಅಂತ ನಾನು ತಮ್ಮಲ್ಲಿ ಮತ್ತೊಮ್ಮೆ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಸಾಕಷ್ಟು ಜನ ರಕ್ಷಾಬಂಧನಕ್ಕೆ ಫೋಟೋ ಕಳಿಸಿದಿರಿ, ಸಾಕಷ್ಟು ಜನ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಫೋಟೋ ಕಳಿಸಿದಿರಿ. ಇವತ್ತು ಮತ್ತೆ ಕೆಲವೊಂದು ಜನ ಶುಕ್ರಗೌರಿ ಪೂಜೆಯನ್ನು ಮಾಡ್ತಾ ಇರ್ತೀರಿ, ಗುರುವಾರ ಒಂದು ದತ್ತಾತ್ರೇಯರ ಪೂಜೆಯನ್ನು ಮಾಡ್ತಿರ್ತೀರಿ, ಸತ್ಯನಾರಾಯಣ ಪೂಜೆ ಮಾಡ್ತಿರ್ತೀರಿ. ಅವರೆಲ್ಲರೂ ಕೂಡ ಫೋಟೋ ಕಳಿಸೋದಕ್ಕೆ ಅವಕಾಶ ಇದೆ. ಅದೇ ರೀತಿ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ನಂತರ ಇನ್ನು ಶನಿವಾರ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಜನ್ಮಾಷ್ಟಮಿ. ಸೊ ಕೃಷ್ಣ ಭಕ್ತರ ಎಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಮುದ್ದಾಗಿರ್ತಕ್ಕಂಥ ಕೃಷ್ಣನ ವೇಷವನ್ನು, ರಾಧೆಯ ವೇಷವನ್ನು ಧರಿಸಿ ಆ ಮಕ್ಕಳನ್ನ ಸೌಂದರ್ಯವನ್ನು ಕಣ್ಣಲ್ಲಿ ತುಂಬ್ಕೋತಾರೆ.
ಸೊ ಆ ಎಲ್ಲ ಫೋಟೋಸ್ಗಳನ್ನ ನಮಗೆ ತಪ್ಪದೇ ಕಳಿಸ್ಕೊಡಿ. ಯಾವುದೇ ರೀತಿಯ ಶುಲ್ಕ ಇಲ್ಲದೆ ಸಂಪೂರ್ಣವಾಗಿ ಉಚಿತವಾಗಿ ಆ ಎಲ್ಲ ಮಕ್ಕಳ ಫೋಟೋಸ್ಗಳನ್ನು ನಮ್ಮ V1 ವಾಹಿನಿಯಲ್ಲಿ ಪ್ರಸಾರ ಮಾಡ್ತೀವಿ. ಆ ಮೂಲಕ ಮಕ್ಕಳಿಗೂ ಒಂದು ಒಳ್ಳೆ ವೇದಿಕೆ ಸಿಕ್ಕಾಗುತ್ತಲ್ವಾ. ಸೊ ಇಂಥ ಒಂದು ಅಭೂತಪೂರ್ವ ಅವಕಾಶವನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನೇನು ಗಣಪತಿ ಹಬ್ಬ ಬರ್ತಾ ಇದೆ. ನಿಮ್ಮ ಮನೇಲಿಟ್ಟಿರ್ತಕ್ಕಂಥ ಗಣಪತಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಮನೆಯ ಪಕ್ಕದಲ್ಲಿ ರಸ್ತೆಯಲ್ಲಿ ನಿಮ್ಮ ಊರಲ್ಲಿ ಇಟ್ಟಿರ್ತಕ್ಕಂಥ ತುಂಬ ಸುಂದರವಾಗಿರ್ತಕ್ಕಂಥ ಗಣಪತಿಯ ವಿಗ್ರಹಗಳ ಫೋಟೋಸ್ನ ತೆಗೆದುಕೊಂಡು ನಮಗೆ ಕಳಿಸಿ. ಆ ಫೋಟೋ ಕಳಿಸುವಾಗ ಯಾವ ಊರಿಂದ ಕಳಿಸ್ತಾ ಇದ್ದೀರಿ, ಯಾರು ಕಳಿಸ್ತಾ ಇದ್ದೀರಿ ಅನ್ನೋದನ್ನು ಮೆನ್ಷನ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಿದ್ದೀನಿ. ಏಕೆಂದರೆ ನಾವು ಎಲ್ಲ ಗಣಪತಿನ ಎಲ್ಲ ಕಡೆ ಹೋಗ್ಬಿಟ್ಟು ನೋಡಲಿಕ್ಕಾಗಲ್ಲ, ನಮ್ಮ ವೀಕ್ಷಕರು ಎಲ್ಲ ಕಡೆ ಹೋಗಿ ನೋಡಲಿಕ್ಕಾಗಲ್ಲ. ಆದರೆ ನಿಮ್ಮ ಮೂಲಕ ನಮ್ಮ V1 ವಾಹಿನಿಯಲ್ಲಿ ಆ ಎಲ್ಲ ಫೋಟೋಸ್ಗಳನ್ನ ನಾವು ಪ್ರಸಾರ ಮಾಡೋದ್ರಿಂದ ಬೇರೆ ಬೇರೆ ಊರುಗಳದ್ದು, ಬೇರೆ ಬೇರೆ ರಾಜ್ಯಗಳ ಫೋಟೋಸ್ನು ಕೂಡ ನಮ್ಮ V1 ವಾಹಿನಿಯಲ್ಲಿ ತೋರಿಸ್ಲಿಕ್ಕೆ ಸಾಧ್ಯವಾಗುತ್ತಲ್ವ. ಸೊ ಕೆಲವೊಬ್ಬರು ಇಲ್ಲಿಂದ ವಿಶೇಷವಾಗಿ ಮುಂಬೈಗೆ ಗಣಪತಿಯನ್ನು ನೋಡ್ಲಿಕ್ಕೆ ಹೋಗ್ತಾರೆ, ಪಕ್ಕದ ಕೇರಳ, ತಮಿಳುನಾಡು, ಚೆನ್ನೈಗಳಿಗೆಲ್ಲ ಹೋಗ್ತಾರೆ. ಸೊ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಿ ಗಣಪತಿಗಳನ್ನ ನೋಡಲಿಕ್ಕೆ, ಅಲ್ಲಿಂದ ಒಂದು ಸುಂದರವಾಗಿರ್ತಕ್ಕಂಥ ಫೋಟೋಸ್ನ ನಮ್ಮ ಈ ಒಂದು ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ. ಆ ಎಲ್ಲ ಫೋಟೋಸ್ಗಳನ್ನ ತಪ್ಪದೆ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಬನ್ನಿ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಒಂದು ವಿಚಾರವನ್ನು ತಿಳಿಸ್ಬೇಕು. ಏನು ಅಂದರೆ, ನಮ್ಮ ಒಂದು ಸರ್ಕಾರ ಯಾಕೋ ಒಂಚೂರು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಅನ್ನಿಸ್ತಿದೆ. ಯಾವ ವಿಚಾರವಾಗಪ್ಪ ಅಂತ ಹೇಳಿದ್ರೆ, ದೇಗುಲಗಳ ಆಸ್ತಿ ರಕ್ಷಣೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅಂತೆ. ಈಗಾಗಲೇ 40,000 ಎಕರೆ ಜಮೀನು ಪತ್ತೆಯಾಗಿದೆ ಅಂತೆ. ಇದು ಅನ್ಯರ ಪಾಲಾಗಿತ್ತು. ಇದನ್ನು ಈಗ ಕಾಂಗ್ರೆಸ್ ಸರ್ಕಾರ ಗುರುತಿಸಿದೆ. ಸೊ ಅದರಲ್ಲಿ 4,000 ಎಕರೆ ಜಮೀನಿಗೆ ಸರ್ವೆ ಮತ್ತು ಸ್ಕೆಚನ್ನು ಹಾಕಿಸಲಾಗಿದೆ ಅಂತೆ. ಸೊ ಈ ಮೂಲಕ ಈ 4,000 ಎಕರೆ ಪ್ರಾಥಮಿಕವಾಗಿ ಇನ್ನು ಆ ದೇವಸ್ಥಾನಗಳ ಪಾಲಿಗೆ ಸಿಗುತ್ತೆ ಅಂತೇಳಿ ಹೇಳಲಾಗಿದೆ. ಸೊ ಇನ್ನು ಉಳಿದಿರ್ತಕ್ಕಂಥ 36,000 ಎಕರೆ ಜಮೀನನ್ನು ಕೂಡ ಆದಷ್ಟು ಬೇಗ ಸರ್ವೆ ಮಾಡಿಸಿ ಆ ದೇವಸ್ಥಾನಗಳ ಮೂಲಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ತುಂಬ ದೊಡ್ಡ ಕೆಲಸ ಮಾಡ್ತಿದ್ದೀರಿ ಸರ್. ನನ್ನ ಕಡೆಯಿಂದ ಇಲ್ಲಿಂದನೇ ಒಂದು ನಮಸ್ಕಾರ, ನಮ್ಮ V1 ವಾಹಿನಿ ವತಿಯಿಂದ ನಮಸ್ಕಾರ. ಸಾಕಷ್ಟು ಜನ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ ಇದ್ದರು, ಹಿಂದೂ ವಿರೋಧಿ ಅದು ಇದು ಅಂತಕೊಂಡು. ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರಿ. ಸೊ ನಿಮ್ಮ ಕೆಲಸ ಯಶಸ್ವಿ ಆಗಲಿ. ಆದಷ್ಟು ಬೇಗ ನಮ್ಮ ಭಾರತೀಯ ಸನಾತನ ಹಿಂದೂ ಸಂಪ್ರದಾಯದ ಯಾವೆಲ್ಲ ದೇವಸ್ಥಾನಗಳ ಆಸ್ತಿಯನ್ನು ಅನ್ಯರು ಕಬಳಿಸಿದ್ದಾರೆ ಅದನ್ನು ಕಟ್ಟಿಸ್ಬಿಟ್ಟು ವಾಪಸ್ ಕೊಡಿಸ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ ಸರ್. ಆ ಮೂಲಕ ಭಗವಂತ ನಿಮಗೆ ಇನ್ನಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ, ಮೊನ್ನೆ ನಮ್ಮ ದಾವಣಗೆರೆಯಲ್ಲಿ ಧರ್ಮ ಸಂರಕ್ಷಣಾ ಸಭೆ ನಡೆದಿತ್ತು. ಸೊ ಸಾಕಷ್ಟು ಜನ ಅದರಲ್ಲಿ ಭಾಗವಹಿಸಿದರು. ಅದೇ ರೀತಿ ಈಗ ಸ್ವತಃ ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣಾ ಸಭೆ ನಡೀತಾ ಇದೆ. ಲಕ್ಷೋಪಲಕ್ಷ ಜನರು ಭಾಗಿಯಾಗ್ತಕ್ಕಂಥ ನಿರೀಕ್ಷೆ ಇದೆ ಅಂತೇಳಿ ಹೇಳಲಾಗಿದೆ. ಆದರೆ ಒಂದು ನೆನ್ಪಿಟ್ಕೋಬೇಕು, ಈ ಸಮಾವೇಶವನ್ನು ಹೆಗಡೆಯವರಾಗಲಿ ಹೆಗಡೆಯವರ ಕುಟುಂಬದವರಾಗಲಿ ನಡೆಸ್ತಾ ಇಲ್ಲ. ಈ ಸಮಾವೇಶ ನಡೆಸ್ತಾ ಇರತಕ್ಕಂಥದ್ದು ಧರ್ಮಸ್ಥಳದ ಸಾರ್ವಜನಿಕರು ಅಂತಕ್ಕಂಥದ್ದು ತುಂಬ ಹೆಮ್ಮೆಯ ವಿಚಾರ. ಇದು ಬಹುಶಃ ಯಾವಾಗಲೂ ಆಗಬೇಕಿತ್ತು. ಆದರೆ ಈ ಒಂದು ಫಂಡಿಂಗ್ ಯೂಟ್ಯೂಬ್ ಚಾನಲ್ಗಳಿಗೆಲ್ಲ ಅವರು ನಾನು ಯಾಕೆ ಸೊಪ್ಪು ಹಾಕಬೇಕು ಅಂದ್ಕೊಂಡು ಅವ್ರ ಪಾಡಿಗೆ ಅವ್ರು ಸುಮ್ಮನಿದ್ರು. ಕೊನೆಗೆ ಧರ್ಮಸ್ಥಳದ ಜನತೆ ಎಚ್ಚೆತ್ಕೊಂಡು ಇದು ಹೀಗೆ ಬಿಟ್ಟರೆ ನಮ್ಮ ಒಂದು ಧರ್ಮನ ಉಳಿಸ್ಕೊಳ್ಳೋದು ಕಷ್ಟ ಆದೀತು ಅಂತ ಬಹುಶಃ ನಮ್ಮ ಹಿಂದೂಗಳಿಗೊಂಚೂರು ಯಾವಾಗಲೂ ತಡವಾಗೇ ಅಲ್ವಾ ಎಚ್ಚರ ಆಗೋದು. ಸೊ ಕೊನೆಗೂ ಎಚ್ಚರ ಆಗಿದೆ. ಹಾಗಾಗಿ ಇದೇ 24ನೇ ತಾರೀಕು ಭಾನುವಾರ ಧರ್ಮಸ್ಥಳ ಧರ್ಮ ಸಂರಕ್ಷಣಾ ಸಭೆಯನ್ನು ಮಾಡ್ತಾ ಇದ್ದಾರೆ. ದೀಪೋತ್ಸವದ ಹಾಗೆ ಲಕ್ಷೋಪಲಕ್ಷ ಜನರು ಹರಿದು ಬರ್ತಕ್ಕಂಥ ನಿರೀಕ್ಷೆ ಇದೆ ಅಂತೇಳಿ ಹೇಳಲಾಗಿದೆ. ಸೊ ಕಾನೂನು ಸುವ್ಯವಸ್ಥೆಗಾಗಿ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಆಗಲೇ ಯಶಸ್ವಿಯಾಗಲಿ. ಏಕೆಂದರೆ ಶ್ರೀಕೃಷ್ಣ ಹೇಳಿದಾನೆ, ಯಾವಾಗ ಏನು ಈ ಭೂಮಿ ಮೇಲೆ ಅಧರ್ಮ ತಾಂಡವಾಡ್ತದೆ ಆಗ ನಾನು ಬಂದೇ ಬರ್ತೀನಿ, ಏನು ಚಿಂತೆ ಮಾಡಬೇಡಿ ಅಂಥೇಳಿ. ಸೊ ಅಂಥ ಒಂದು ಶ್ರೀಕೃಷ್ಣ ಪರಮಾತ್ಮ ಬಹುಶಃ ತನ್ನ ರೂಪನ ಯಾವುದಾದ್ರೂ ಒಂದು ಇದರಲ್ಲಿ ತೋರಿಸ್ಬೋದು ಅಂತ ನಿರೀಕ್ಷೆ ನಮಗೂ ಇದೆ. 24 ಆಗಸ್ಟ್ ಭಾನುವಾರ ಸಾಯಂಕಾಲ 4 ಗಂಟೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಒಂದಷ್ಟು ಉದ್ಯೋಗ ವಾರ್ತೆ ಬಗ್ಗೆ ಕೂಡ ಹೇಳ್ಬಿಡೋಣ. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರು ಕಾಯ್ತಿರ್ತಾರೆ. ಸೊ 1-2 ಅಲ್ಲ ಸರ್, ಭಾರತೀಯ ರೈಲ್ವೆಯಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, ಇಷ್ಟೊಂದು ಹುದ್ದೆಗಳು ಖಾಲಿ ಇದೆಯಾ ಅಂಥೇಳಿ. ಎಸ್, 64,197 ಹುದ್ದೆಗಳು ಖಾಲಿ ಇದೆ ಅಂತೆ ಭಾರತೀಯ ರೈಲ್ವೆಯಲ್ಲಿ. ಸೊ ದಯವಿಟ್ಟು ಹೋಗ್ಬಿಟ್ಟು ಈಗಲೇ ಇಂಡಿಯನ್ ರೈಲ್ವೇಸ್ ವೆಬ್ಸೈಟಿಗೆ ಸರ್ಚ್ ಮಾಡಿ ಯಾವ್ಯಾವ ವಿದ್ಯಾರ್ಹತೆಯನ್ನು ಹೊಂದಿದ್ದೀರಿ ಆ ವಿದ್ಯಾರ್ಹತೆ ಅನುಗುಣವಾಗಿ ಅರ್ಜಿಯನ್ನು ಹಾಕ್ಕೊಳ್ಳಿ. ನಂಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾಯಿದೆ. 64,197 ಹುದ್ದೆಗಳು ಖಾಲಿ ಅಂದರೆ ಓ ಮೈ ಗಾಡ್, ಸೊ ಅಮೇಝಿಂಗ್. ಸೊ ಎಲ್ಲರೂ ದಯವಿಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಹೇಳ್ತಾ ಇನ್ನೊಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಈ ಒಂದು ಚಳಿಗೆ ಎಲ್ರಿಗೂ ಬೀಡಿ ಸಿಗರೇಟ್ ಸೇದಬೇಕು ಅಂತ ಅನ್ಸುತ್ತಲ್ವ. ಅದರಲ್ಲೂ ಕೂಡ ಈ ಕೆಲವೊಬ್ಬರಿಗೆ ಆ ಚಟ ಇರೋರಿಗೆ ಟ್ರೈನು ಬಸ್ಸು ಏನೂ ನೋಡಲ್ಲ, ಅದು ಬೇಕು ಅನಿಸಿದ್ರೆ ಹಚ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಅದರಲ್ಲೂ ಕೂಡ ಈ
ಕೆಟ್ಟ ಚಟ ಇರ್ತಕ್ಕಂಥವ್ರು ಅದು ಹೆಂಗೆ ತಡ್ಕೊಳ್ತಾರೋ ಗೊತ್ತಿಲ್ಲ. ನನಗಂತೂ ಹೊಟ್ಟೆಲಿ ಸಂಕಟ ಆಗ್ಬಿಡುತ್ತೆ. ಟ್ರಾವೆಲ್ ಮಾಡುವಾಗ ಯಾರಾದರೂ ಆ ಪಕ್ಕದಲ್ಲಿ ಬರೀ ಸ್ಮೋಕ್ ಮಾಡೋರು ಬಂದು ಕೂತ್ಕೊಂಡ್ರೆ ಸಾಕು, ವಾಂತಿ ಬಂದಂಗೆ ಆಗ್ಬಿಡುತ್ತೆ. ಅದು ಹೆಂಗೆ ಆ ಜನ ಅದನ್ನು ಕುಡಿತಾರೋ ಸೇರ್ತಾರೋ ಗೊತ್ತಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ವಿಚಾರ, ಕೆಲವೊಬ್ಬರಿಗೆ ಈ ರೈಲಿನಲ್ಲಿ ಹೋಗುವಾಗಲೂ ಕೂಡ ಆ ಟ್ರಾವೆಲ್ನ ಎಲ್ಲೋ ಮುಚ್ಚು ಮರೆ ಮಾಡಿಬಿಟ್ಟು ಬಾತ್ರೂಮಲ್ಲಿ ಹೋಗ್ಬಿಟ್ಟು ಬೀಡಿ ಸಿಗರೇಟ್ನ ಸೇರ್ತಾ ಇರ್ತಾರೆ. ಸೊ ದಯವಿಟ್ಟು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಬಂದಿದೆ, ಹಾಗಾಗಿ ಇದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಇಲ್ಲಾಂದರೆ ಕನಿಷ್ಠ ಪಕ್ಷ 25,000 ರೂಪಾಯಿ ದಂಡ ಬೀಳುತ್ತೆ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಅದು ಹೆಂಗೆ ಸರ್ ಅಷ್ಟು ದೊಡ್ಡ ಟ್ರೈನಲ್ಲಿ ನಾನೇ ಬಿಡಿಸಿದ್ದೀನಿ ಸಿಗರೇಟ್ ಸಿದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ ಅಂತ ನೀವು ಕೇಳ್ಬೋದು. ಸೊ ಏನು ಮಾಡ್ತಾರೆ ಅಂತ ಹೇಳ್ತೀನಿ ಕೇಳಿ. ಪ್ರತಿಯೊಂದು ಬೋಗಿಯ ಬಾತ್ರೂಮ್ಗಳಲ್ಲಿ 2 ಬಾತ್ರೂಮ್ಗಳಿರುತ್ತೆ. ಎದುರ ಬೆದರ 4, ಒಟ್ಟು ಒಂದು ಬೋಗಿಗೆ 4 ಇರುತ್ತೆ. ಆ 4 ಬಾತ್ರೂಮ್ಗಳಲ್ಲೂ ಕೂಡ ಈಗ ಸ್ಮೋಕ್ ಡಿಟೆಕ್ಟರ್ನ ಅಳವಡಿಸಿದ್ದಾರೆ. ಸೊ ಒಂದು ವೇಳೆ ಯಾರಾದರೂ ಹೋಗಿ ಅಲ್ಲಿ ರೂಮಲ್ಲಿ ಸ್ಮೋಕ್ ಮಾಡಿದ ತಕ್ಷಣ ಇದ್ದಕ್ಕಿದ್ದಾಗೆ ಟ್ರೈನ್ ಸ್ಟಾಪ್ ಆಗುತ್ತೆ. ಅದರ ಜೊತೆಗೆ ಯಾವ ಬೋಗಿಯಿಂದ ಯಾರು ಎಲ್ಲಿ ಸ್ಮೋಕ್ ಮಾಡ್ತಾ ಇರ್ತಕ್ಕಂಥ ಕ್ಯಾಮ್ರಾ ಒಂದನ್ನು ಕೂಡ ವ್ಯವಸ್ಥೆ ಮಾಡಿದಾರಂತೆ. ಹೊರಗಡೆ ಅವ್ರು ಬರೋವಾಗ ಅವರ ಫೇಸ್ ಡಿಟೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಅವರು ತತ್ಕ್ಷಣವಾಗಿ ರೈಲನ್ನು ನಿಲ್ಲಿಸಿದ್ದು ದಂಡನೂ ಕಟ್ಟಬೇಕು. ಅದೇ ರೀತಿ ಪಬ್ಲಿಕ್ ವೆಹಿಕಲ್ ಆಗಿರ್ತಕ್ಕಂಥ ರೈಲ್ವೆಯಲ್ಲಿ ಸ್ಮೋಕ್ ಮಾಡೋದ್ರಿಂದ 25,000 ದಂಡ, ಇಲ್ಲ ಅಂದರೆ 6 ತಿಂಗಳ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸ್ಬೇಕಾಗ್ಬೋದು ಅಂತ ಹೇಳಲಾಗಿದೆ. ಸೊ ದಯವಿಟ್ಟು ಹುಷಾರಾಗಿರಿ. ಇಂಥ ತಪ್ಪುಗಳನ್ನು ಮಾಡಿ ಸುಮ್ಮನೆ 6 ತಿಂಗಳು ಜೈಲಲ್ಲಿ ಕೂತ್ಕೊಳೋದು, ಇಲ್ಲ 25,000 ದಂಡ ಕಟ್ಟೋಕ್ಕಂಥ ಕೆಲಸವನ್ನು ಮಾಡ್ಕೋಬೇಡಿ ಅಂತ ಎಲ್ಲ ರೈಲ್ವೆ ಪ್ರಯಾಣಿಕರಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಯಾಕೋ ಗೊತ್ತಿಲ್ಲ, ಟ್ರಂಪ್ ಅವರು ಭಾರತದ ಮೇಲೆ ಇದ್ದಕ್ಕಿದ್ದಾಗೇ ಅನಿರೀಕ್ಷಿತವಾಗಿ ಎಲ್ಲ ಒಂದು ರಫ್ತು ಬೆಲೆಯನ್ನು ಹೆಚ್ಚಿಗೆ ಮಾಡೋದ್ರ ಮೂಲಕ ಹೆಚ್ಚು ಕಡಿಮೆ 25-50% ನಮ್ಮ ಮೇಲೆ ತೆರಿಗೆಯನ್ನು ಹಾಕ್ತಾಯಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಏನು ಮಾಡ್ಬೋದು, ಇದಕ್ಕೆ ಹೇಗೆ ವಿರೋಧ ಮಾಡ್ಬೋದು ಅಂತೇಳಿ ನಾನು ಮೊನ್ನೆನೂ ಕೂಡ ಹೇಳಿದ್ದೆ. ಸಾಕಷ್ಟು ವಿದೇಶಿ ಆಹಾರಗಳನ್ನು, ವಿದೇಶಿ ಕಂಪನಿಯ ವಸ್ತುಗಳನ್ನು ನಾವು ಇವತ್ತು ಕೂಡ ಬಳಸ್ತಾ ಇದ್ದೇವೆ. ಈ ಒಂದು ವಸ್ತುಗಳನ್ನು ಬಳಸೋದನ್ನು ಬಿಟ್ಟುಬಿಟ್ರೆ ಖಂಡಿತವಾಗ್ಲೂ ಅಮೇರಿಕಕ್ಕೆ ಮುಟ್ಟಿ ನೋಡ್ಕೊಳ್ಳುವಂಥ ಒಂದು ಪೆಟ್ಟನ್ನು ಕೊಡ್ಬೋದು. ಏನೆಲ್ಲ ನಿಷೇಧ ಮಾಡ್ಬೋದು ಅಂತ ಹೇಳಿದ್ದೆ. ಈ ಕೋಕಾ-ಕೋಲಾ ನಮ್ಮದಲ್ಲ, ಅದನ್ನು ಬಿಟ್ಟುಬಿಡಿ. ಪೆಪ್ಸಿ ನಮ್ಮದಲ್ಲ, ಬಿಟ್ಬಿಡಿ. ಈ ಪಿಜ್ಜಾ ಬರ್ಗರ್ಗಳು ಈ ಸಬ್ವೇಲಿ ಪರ್ಚೇಸ್ ಮಾಡ್ತಕ್ಕಂಥದ್ದನ್ನು ಬಿಟ್ಟುಬಿಡಿ. ಅದ್ರ ಜೊತೆಗೆ ನಾವು ಇನ್ನೂ ಒಂದು ಹಂತಕ್ಕೆ ಹೋಗ್ಬಿಟ್ಟು ಏನು ಮಾಡ್ಬೋದು ಅಂತ ನೋಡೋದಾದರೆ, ನಮ್ಮೆಲ್ರಿಗೂ ಇತ್ತೀಚಿನ ದಿನಗಳಲ್ಲಿ ಈ ಅಮೆಝಾನಲ್ಲಿ ಪರ್ಚೇಸ್ ಮಾಡ್ತಕ್ಕಂಥ ಕೆಟ್ಟ ಅಭ್ಯಾಸ ತುಂಬ ಜನರಿಗಿದೆ ಅಲ್ವಾ. ಸೊ ಏನಾದರೂ ಒಂದು ಬಂದುಬಿಡಲಿ, ಈ ಅಮೆಝಾನ್ನವರು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಆಫರ್ ಅಂತ ಮಾಡಿಬಿಟ್ಟು ನಮ್ಮ ಇಂಡಿಯಾದ ದುಡ್ಡನ್ನು ಕೊಳ್ಳೆ ಹೊಡಿತಾರೆ. ಅದರಲ್ಲೂ ಕೂಡ ಈಗ ವಿದೇಶಗಳಲ್ಲಿ ಎಂಥ ಒಂದು ಅಭಿಯಾನ ನಡೀತಾ ಇದೆ ಅಂದರೆ ನಿಮ್ಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು. ಭಾರತೀಯ ವಸ್ತುಗಳನ್ನು ತರಿಸ್ಕೋತಾರೆ ಕೊರಿಯರ್ ಮೂಲಕ, ಅಮೆಝಾನ್ ಮೂಲಕ ಆರ್ಡರ್ ಮಾಡಿ, ನಂತರ ಅವನ್ನ ತಕ್ಷಣ ಅಲ್ಲಿಂದ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ಇಲ್ಲಿಂದ ಕಳಿಸ್ತಕ್ಕಂಥ ಭಾರತೀಯರಿಗೆ ಅದೆಷ್ಟು ದೊಡ್ಡ ನಷ್ಟ ಆಗುತ್ತಲ್ವ. ಸೊ ಇನ್ನು ಮುಂದೆ ನಾವು ಭಾರತೀಯರು ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಈ ಅಮೆಝಾನ್ ವಸ್ತುಗಳನ್ನು ಖರೀದಿ ಮಾಡೋದನ್ನು ನಿಲ್ಲಿಸಬೇಕು. ಸೆಕೆಂಡ್ ಏನು ಮಾಡಬೇಕು ಅಂದರೆ, ಆರ್ಡರ್ ಮಾಡಿರ್ತಕ್ಕಂಥ ವಸ್ತುಗಳನ್ನು ಮನೆ ಬಾಗಿಲಿಗೆ ಬಂದಾಗ ಅದನ್ನು ರಿಜೆಕ್ಟ್ ಮಾಡಬೇಕು ಮತ್ತು ಕ್ಯಾನ್ಸಲ್ ಮಾಡಬೇಕು. ಈ ಮೂಲಕ ನಾವು ಇಲ್ಲಿಂದನೇ ಅಮೇರಿಕಕ್ಕೆ ಎಂಥ ದೊಡ್ಡ ಪೆಟ್ಟನ್ನು ಕೊಡ್ಬೋದು ಅಂತ ಹೇಳಿದ್ರೆ, ಅವ್ರು ನಿಜಕ್ಕೂ ಕೂಡ ಭಾರತೀಯರ ಶಕ್ತಿ ಏನು ಅಂತ ಅರ್ಥ ಮಾಡ್ಕೋಬೇಕು. ಏಕೆಂದರೆ ಅನಾವಶ್ಯಕವಾಗಿ ಒಂದು ದೇಶದ ಮೇಲೆ ಈ ರೀತಿಯ ಒಂದು ಹೊರೆಯನ್ನು, ತೆರಿಗೆಯನ್ನು ವಿಧಿಸ್ತಕ್ಕಂಥದ್ದು ನಿಜಕ್ಕೂ ಕೂಡ ಅದೊಂದು ಅಕ್ಷಮ್ಯ ಅಪರಾಧ. ಅದನ್ನು ಟ್ರಂಪ್ ಅವರು ತಿದ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಅಮೇರಿಕಕ್ಕೆ ಒಂದು ದೊಡ್ಡ ಹೊಡೆತ ಕಾದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾಗಿದೆ, ಭಾರತ ದೇಶದ ಘನತೆ ಗೌರವವನ್ನು ಕಾಪಾಡ್ಕೋಬೇಕು ಅಂತ. ಹೇಗೆ ಕಾಪಾಡ್ಕೋಬೇಕು ಅಂತ ನಮಗೆ ಗೊತ್ತಿದೆ, ಅದಕ್ಕೆ ಎಷ್ಟು ವ್ಯಯ ಆದರೂ ನಾವು ಅದ್ರ ಬಗ್ಗೆ ಚಿಂತೆ ಮಾಡಲ್ಲ ಅಂತೇಳಿ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ, ಅದು ಯಶಸ್ವಿ ಆಗಲಿ. ಈ ಮೂಲಕ ನೀವು ಕೂಡ ಅಮೆಝಾನ್ ವಸ್ತುಗಳನ್ನು ಏನಾದರೂ ಖರೀದಿ ಮಾಡ್ತಾಯಿದ್ರೆ ದಯವಿಟ್ಟು ಅದನ್ನು ನಿರ್ಲಕ್ಷಿಸಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋದಾದರೆ, ನಮ್ಮ ಬೆಂಗಳೂರು, ಮೈಸೂರು ಮತ್ತು ಹುಬ್ಬಳ್ಳಿ ನೈಋತ್ಯ ರೈಲ್ವೆಯಲ್ಲೂ ಕೂಡ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ. 904 ಹುದ್ದೆಗಳು ಖಾಲಿ ಇದೆ ಅಂತೇಳಿ ಹೇಳಲಾಗಿದೆ. ಸೊ ದಯವಿಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ವಿಶೇಷವಾಗಿ ನಮ್ಮ ಒಂದು ಕರ್ನಾಟಕದ ಹಿರಿಯ ವನಿತೆ, ಕರ್ನಾಟಕದ ಭೀಮವ್ವ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ಏನಪ್ಪ ಇವರು ಅಂಥ ದೊಡ್ಡ ಸಾಧನೆಯನ್ನು ಮಾಡಿದ್ರು, ಯಾಕೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಲಾಯಿತು ಅಂತ ಹೇಳಿದ್ರೆ ನಿಮಗೆ ಖುಷಿ ಆಗ್ಬೋದು. ಈ ಒಂದು ಇಳಿಯ ವಯಸ್ಸಿನಲ್ಲಿ ಈಗಾಗಲೇ ಬಹುಶಃ ಅವರು ನಡೆಯೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನನಗೆ ಅನಿಸ್ತಿರೋ ಪ್ರಕಾರ ಅವ್ರಿಗೆ 75-80 ವರ್ಷ ಇರಬೇಕು ಅಂತ ಅನ್ನಿಸ್ಕೋತೀನಿ. 12 ದೇಶಗಳಲ್ಲಿ ರಾಮಾಯಣ ಮಹಾಭಾರತವನ್ನು ಗೊಂಬೆಯಾಟದ ಮೂಲಕ ಇವರು ಪ್ರದರ್ಶಿಸಿ ಖ್ಯಾತಿಯನ್ನು ಹೊಂದಿರತಕ್ಕಂಥವ್ರು. ಇಂಥ ಒಂದು ನಮ್ಮ ಕರ್ನಾಟಕದ ಪುಟ್ಟ ಗ್ರಾಮದ ಭೀಮವ್ವ ಅವರನ್ನು ಗುರುತಿಸತಕ್ಕಂಥ ಕೇಂದ್ರ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದೆ. ಅದು ಕೂಡ
ಎಷ್ಟೊಂದು ಮನಸ್ಪರ್ಶಿ ಆಗಿತ್ತು ಅಂತ ಹೇಳಿದ್ರೆ, ಹೃದಯ ಸ್ಪರ್ಶಿ ಘಟನೆ ಅಂತ ಹೇಳಿದ್ರೆ, ಖುದ್ದು ವೇದಿಕೆ ಮೇಲೆ ಇದ್ದಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೇ ಕೆಳಗಿಳಿದು ಬಂದು ಆ ತಾಯಿಗೆ ನಮಸ್ಕಾರವನ್ನು ಮಾಡ್ತಾ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ್ತಾರೆ. ಏಕಶ್ಚಿತಲ್ಲಿ ಎಂಥ ಒಂದು ಸನ್ನಿವೇಶ ಅಂತ ಹೇಳಿದ್ರೆ ನಿಜಕ್ಕೂ ನೋಡೋದ್ರೆ ಕಣ್ಣು ತುಂಬ ಬರುತ್ತೆ. ಆ ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿದ ನಂತರ ಆ ಫೋಟೋಗೆ ಫೋಸ್ ಕೊಡಬೇಕು ಅನ್ನೋದು ಕೂಡ ಆ ತಾಯಿಗೆ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ಮುಗ್ಧ ಮನಸ್ಸು ಇರ್ತಕ್ಕಂಥ ಒಂದು ಕರ್ನಾಟಕದ ಭೀಮ ಅವ್ರಿಗೆ ಪ್ರಶಸ್ತಿ ಕೊಟ್ಟಾಗ ನಿಜಕ್ಕೂ ನನ್ನ ಕಣ್ಣುಗಳು ತುಂಬಂತು. ಎಂಥ ಒಂದು ಒಳ್ಳೆಯ ವ್ಯಕ್ತಿಗೆ, ಕರ್ನಾಟಕ ಒಂದು ವ್ಯಕ್ತಿಗೆ ನಮ್ಮ ಕೇಂದ್ರ ಸರ್ಕಾರ ಇಂಥ ಒಂದು ಒಳ್ಳೆಯ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದೆ ಅಂಥೇಳಿ ನಿಜಕ್ಕೂ ಕೂಡ ಆ ಪದ್ಮಶ್ರೀ ಪ್ರಶಸ್ತಿಗೆ ಒಂದು ಗೌರವ ಬಂದಾಯಿತು ಅಂತೇಳಿ ನನಗಂತೂ ಭಾವಿಸ್ತೀನಿ. ಕೊನೆಗೆ ದ್ರೌಪದಿ ಮುರ್ಮು ರಾಷ್ಟ್ರಪತಿಯವರೇ ಅವ್ರಿಗೆ ಫೋಟೋಗೆ ನಿಲ್ಲಿ ಅಂತೇಳಿ ಈ ಕಡೆ ನಿಲ್ಲಿಸ್ಕೊಂಡು ಫೋಟೋ ತೆಗೆಸ್ಕೊತಾರೆ. ಎಷ್ಟೊಂದು ಅವಿನಾಭಾವ ಅನ್ನಿಸ್ತದೆ ನಿಜಕ್ಕೂ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ಹಲೋ ಹಲೋ. ಹಲೋ, ಹಾಂ ಮಾತಾಡಿ. ತಮ್ಮ ಹೆಸರು? ಶಾಂತಮ್ಮ. ಹಾಂ ಶಾಂತಮ್ಮ ಬಲ್ಲೂರು ಅವರು. ಹೇಳಿಮ್ಮ, ಹೇಗಿದ್ದೀರಿ? ಚೆನ್ನಾಗದವಪ್ಪ ಯಪ್ಪ, ನೀವು ಚೆನ್ನಾಗದಿರಿ? ಹಾಂ ಚೆನ್ನಾಗಿದ್ದೀನಿ. ಊಟ ಆಯ್ತಮ್ಮ? ಹಾನಪ್ಪ ಯಪ್ಪ, ಆರಾಮದಾವಿ. ಅಮ್ಮ ಹೇಳಿಮ್ಮ. ಈಗ ಮಗ ಬಂದದ್ದ ಇದನ್ ಕಳ್ಸಿದೀವಪ್ಪ, ನಮ್ಮ ಪೂಜೆ ದಾವಣಗೆರೆ ಪೂಜೆ, ಮನೆ ಪೂಜೆ. ಆಗ್ಲಿಮ್ಮ, ಫೋಟೋಸ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಸಾರ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು ಫೋಟೋಸ್ ಎಲ್ಲ ಕಳಿಸಿದ್ದಕ್ಕೆ. ಆಯ್ತಾ? ಕಾರ್ಯಕ್ರಮ ನೋಡ್ತಾ ಇರಿ. ಕಾರ್ಯಕ್ರಮ ನೋಡ್ತಾ ಇರಿಮ್ಮ, ಫೋಟೋ ಪ್ರಸಾರ ಆಗುತ್ತೆ. ಆಯ್ತಾ? ಹ್ಞೂನಪ್ಪಾಜಿ, ನೋಡ್ತವಿ. ಆಗ್ಲಿ ನೋಡ್ರಿ, ತುಂಬಾ ಖುಷಿ ಆಯ್ತು. ಪೂಜೆ ಎಲ್ಲ ಚೆನ್ನಾಗಿ ಮಾಡಿದಿರಿ. ಹ್ಞೂನಪ್ಪಾಜಿ. ಆಯ್ತಾ? ಫೋಟೋ ಪ್ರಸಾರ ಆಗುತ್ತೆ ಇನ್ನೊಂದು ನಿಮಿಷಗಳಲ್ಲಿ. ಕಾರ್ಯಕ್ರಮ ನೋಡ್ತಾ ಇರಿಮ್ಮ. ಒಳ್ಳೇದಾಗ್ಲಿ. ನಿಮ್ಮ ಮಗನಿಗೂ ಹೇಳಿ. ದಾವಣಗೆರೆ ನಮ್ಮ ಮನೆಗೆ ಹೋಗಿ ಬರಕಪ್ಪ. ಆಗ್ಲಿ ಖಂಡಿತ ಅಮ್ಮ. ತುಂಬಾ ಖುಷಿ ಆಯ್ತಮ್ಮ. ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಫೋಟೋಸ್ ಎಲ್ಲ ಬಂದಿದೆ. ಇನ್ ಕೆಲವೇ ಕ್ಷಣಗಳಲ್ಲಿ ಫೋಟೋ ಪ್ರಸಾರ ಆಗತ್ತಮ್ಮ, ನೋಡ್ತಾ ಇರಿ. ಆಯ್ತಾ? ಆಗ್ಲಿಮ್ಮ. ನಮಸ್ಕಾರಮ್ಮ. ಮನೆಯಿಂದ ನಾವು ಮಾಡಿದ್ವಿ. ಆಗ್ಲಿ ಒಳ್ಳೇದಾಗ್ಲಿಮ್ಮ. ಹೊಲ್ದೊಂದ ಮಕ್ಕಳು ಸಸಿಯರು ಹೊಲ್ದೊಂದು ದಾವಣಗೆರೆ ಇದು ಮಾಡಿದ್ರು. ಆಗ್ಲಿ ತುಂಬಾ ಸಂತೋಷ. ಫೋಟೋ ಬರ್ತಾ ಇದೆ ನೋಡ್ರಿಮ್ಮ. ನೋಡ್ತವಪ್ಪ ಯಪ್ಪ. ಟಿವಿ ಆನ್ ಮಾಡಿದಿರಲ್ಲ? ಹ್ಞೂನಪ್ಪಾಜಿ, ಬರ್ತಾ ಇದೆ ನೋಡಿ ಕಾರ್ಯಕ್ರಮ. ಬರುತ್ತೆ ಟಿವಿಲಿ ಬರ್ತಾ ಇದೆ ನೋಡಿ ಫೋಟೋಸು. ನೋಡ್ತವಪ್ಪ, ಯಾಕ ಕಾಣಲ್ದ? ಬಂತಾ? ಬಂತಪ್ಪ, ಬಂತ. ಇದು ಬೇಕರಿ ಇದು? ದಾವಣಗೆರೆ ಬೇಕರಿ ಇದು? ಬೇಕರಿ ಇದಪ್ಪ, ದಾವಣಗೆರೆ. ಆಗ್ಲಿ ತುಂಬಾ ಸಂತೋಷ. ಇನ್ನು ನಾಳೆ ಚಾಲು ಮಾಡ್ತಾರ, ಇನ್ನು ಪೂಜೆ ಮಾಡ್ಯಾರ ಅಷ್ಟ. ಹೌದಾ? ಆಗ್ಲಿ ಎಲ್ಲ ಒಳ್ಳೇದಾಗ್ಲಿ, ಎಲ್ಲ ಯಶಸ್ಸು ಸಿಗ್ಲಿ ಅವರಿಗೆ. ಒಳ್ಳೆ ಫೇಮಸ್ ಬೇಕರಿ ಆಗ್ಲಿ. ಒಳ್ಳೇದಾಗ್ಲಿ. ಆಮೇಲೆ ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಬಂದ್ರು, ಕಾರ್ ತಗೊಂಡ್ ಎಲ್ಲರೂ. ಹೌದಾ? ಬಹಳ ಸಂತೋಷಮ್ಮ. ಆಗ್ಲಿ. ಗುಡ್ಡಯ್ಯ ಎಲ್ಲಮ್ಮ ನಮ್ಮ ಮನೆ ದೇವ್ರಪ್ಪ ಯಪ್ಪ. ಆಗ್ಲಿ ತುಂಬಾ ಸಂತೋಷ. ಸೊ ಫೋಟೋ ನೋಡಿದ್ರಿ ಅಂತ ಅನ್ಕೊಳ್ತೀನಮ್ಮ. ಎಲ್ಲ ಫೋಟೋಸ್ಗಳು ಪ್ರಸಾರ ಆಗ್ತಾ ಇದೆ. ಆಯ್ತಾ? ನೋಡಿದ್ವಿ. ನಮಸ್ತೆ ಅಮ್ಮ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಒಬ್ಬ ಅರ್ಹ ವ್ಯಕ್ತಿಗೆ ವಿಶೇಷವಾಗಿರ್ತಕ್ಕಂಥ ಬಂದಿದ್ದು ಪದ್ಮಶ್ರೀ ಪ್ರಶಸ್ತಿ ಬಂದಿದ್ದು ನನಗಂತೂ ನಿಜಕ್ಕೂ ತುಂಬ ಖುಷಿ ಆಯಿತು. ಸೊ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ಇನ್ನೂ ಆಗಿಲ್ಲ ಸರ್. ಓಕೆ, ಹೇಳಿ ಸರ್. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್. ಚಂದ್ರನಾಥ್ ಸರ್ಗೆ ಮತ್ತೆ ನಿಮಗೆ ಸರ್. ಥ್ಯಾಂಕ್ ಯು ಸರ್. ನಾಳೆ ಇದೆ, ಒಂದು ಫೋಟೋ ಕಳಿಸ್ಕೊಡಿ. ನೀವೆಲ್ಲರೂ ಫ್ಲಾಗ್ ಹಾಸ್ಟಿಂಗ್ ಹೋದರೆ ಓಕೆನಾ? ಸರ್ ಮನೇಲೇ ಮಾಡ್ತೀವಿ ಸರ್ ಸ್ವೀಟ್. ತುಂಬ ಸಂತೋಷ ಸರ್, ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಓಕೆ, ಕರ್ನಾಟಕದಲ್ಲಿ ನಿರ್ಮಾಣವಾದ ಮೊದಲ ಕೆರೆ ಯಾವುದು ಅಂತ. ಓಕೆ, ಆಪ್ಷನ್ ಸರ್? ಆಪ್ಷನ್ಸ್ ಬಂದು ಚಂದ್ರವಳ್ಳಿ ಕೆರೆ, ಅಲಸೂರು ಕೆರೆ, ಪ್ರಣವೇಶ್ವರ ಕೆರೆ, ಲಾಲ್ಬಾಗ್ ಕೆರೆ. ಚಂದವಳ್ಳಿನಾ? ಓಕೆ, ಎಲ್ಲಿ ಬರುತ್ತೆ ಸರ್ ಚಂದವಳ್ಳಿ ಕೆರೆ ಇದು? ಸರ್ ಅಮ್ಮ ಹೇಳ್ಕೊಡ್ತಿದ್ದಾರೆ. ಹೌದಾ? ಎಲ್ಲಿದೆ ಚಂದವಳ್ಳಿ ಕೆರೆ ಅಂತ ಗೊತ್ತಾ? ಇಲ್ಲ ಸರ್, ಗೊತ್ತಿಲ್ಲ. ಓಕೆ, ತೊಂದರೆ ಇಲ್ಲ. ಹಿರಿಯೂರಂತೆ ಸರ್, ಅಮ್ಮ ಹೇಳ್ತಿದ್ದಾರೆ. ಹಿರಿಯೂರಂತೆ. ಹಿರಿಯೂರಾ?
ಓಕೆ ಓಕೆ, ನೋಡೋಣ ಸರ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಉತ್ತರ ತಪ್ಪಾ ಸರಿ ನಾನು ಹೇಳ್ತೀನಿ. ಕಾರ್ಯಕ್ರಮ ನೋಡ್ತಾ ಇರಿ ಸರ್. ಥ್ಯಾಂಕ್ ಯು. ಓಕೆ ಸರ್. ಒಳ್ಳೆದಾಗಲಿ ಸರ್. ನಮಸ್ತೆ. ಜಯ ಆಂಜನೇಯ ಸರ್. ಜಯ ಆಂಜನೇಯ ಸರ್. ಎಸ್ ವೀಕ್ಷಕರೇ, ಸೊ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಕೆರೆ ಯಾವುದು, ಅಥವಾ ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಕೆರೆ ಯಾವುದು ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದೆ. 4 ಆಪ್ಷನ್ಸನ್ನು ಕೂಡ ಕೊಟ್ಟಿದ್ದೆ. ಮೊದಲನೇದು ಚಂದ್ರವಳ್ಳಿ ಕೆರೆ, ಎರಡನೇದು ಹಲಸೂರು ಕೆರೆ, ಮೂರನೇದು ಪ್ರಣವೇಶ್ವರ ಕೆರೆ, ನಾಲ್ಕನೇದು ನಮ್ಮ ಲಾಲ್ಬಾಗ್ ಕೆರೆ. ನೋಡೋಣ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ ಅಂಥೇಳಿ. ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಿನ್ನೆ ಕೂಡ ವಿಶೇಷವಾಗಿರ್ತಕ್ಕಂಥ ಆರ್ಗನ್ ಡೊನೇಷನ್ ಡೇ ಇದೆ. ಸಾಕಷ್ಟು ಜನ ನಮಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ರಕ್ತದಾನವನ್ನು ಮಾಡ್ತೀರಿ, ಯಾರೆಲ್ಲ ಅಂಗಾಂಗ ದಾನಗಳನ್ನು ಮಾಡ್ತೀರಿ, ಯಾರೆಲ್ಲ ನೇತ್ರದಾನವನ್ನು ಮಾಡ್ತೀರಿ, ಅವ್ರು ಯಾರೆಲ್ಲ ಹೆಸರುಗಳನ್ನು ನೋಂದಾಯಿಸ್ಕೊಂಡಿದ್ದೀರಿ, ಸಾಧ್ಯವಾದರೆ ಆ ಒಂದು ಹೆಸರುಗಳ ಜೊತೆ, ಆ ಒಂದು ಅಪ್ಲಿಕೇಶನ್ಸ್ ಜೊತೆ ನಮಗೊಂದು ಫೋಟೋ ಕಳಿಸ್ಕೊಡಿ. ಖಂಡಿತ ನಮ್ಮ ಹೆಮ್ಮೆಯ ದಾನಿ ಅಂಥೇಳಿ ಅವರ ಹೆಸರನ್ನು ನಾವು ನಮ್ಮ V1 ಕಾರ್ಯಕ್ರಮದಲ್ಲಿ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಏಕೆಂದರೆ ಬದುಕಿದ್ದಾಗ ಏನು ಕೊಡ್ತೀವೋ ಇಲ್ಲವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಸತ್ತಾಗ ನಮ್ಮ ಕಣ್ಗಳನ್ನ ಕೊಟ್ಟು ಹೋಗ್ಬಿಡೋಣ ರೀ ಅಲ್ವಾ. ಸೊ ನಾವು ಸತ್ತ ನಂತರ ಈ ಪ್ರಪಂಚವನ್ನು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಬಹುಶಃ ನಮ್ಮ ಎಲ್ಲಮ್ಮರು ಕರೆ ಮಾಡಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ ಅಪ್ಪ. ಅಮ್ಮ ನಮಸ್ತೆ. ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗದವಪ್ಪ, ನೀವು? ಹ್ಞೂ ನಮ್ಮ ಚೆನ್ನಾಗಿದ್ದೀನಿ. ಊಟ ಆಯ್ತಾ, ತಿಂಡಿ ಆಯ್ತಾ? ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳಪ್ಪ. ಧನ್ಯವಾದಗಳಮ್ಮ. ನಿಮಗೂ ಕೂಡ ನಾಳೆ ಇದೆ ಆಗಸ್ಟ್ 15. ಸೊ ಅಡ್ವಾನ್ಸ್ ಆಗಿ ನಿಮಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳಮ್ಮ. ಆಯ್ತಪ್ಪ, ಬಹಳ ಸಂತೋಷ ಅಮ್ಮ. ಕೆರಿ ಲಾಲ್ ಬಹದ್ದೂರ್ ಅಂತ ಇರ್ಬೋದನಪ್ಪ? ಲಾಲ್ಬಾಗ್ ಕೆರೆ ಅಂತೀರಾ? ಅಲ್ಲ ಅನಿಸ್ತಪ್ಪ ನೋಡ್. ಆಯ್ತಮ್ಮ ಆಯ್ತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೇಳ್ತೀನಿ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಅಂತ. ಏನ್ ತಿಂಡಿ ತಿಂದ್ರಿ ಅಮ್ಮ? ಆಯ್ತಪ್ಪ. ತಿಂಡಿ ಏನ್ ತಿಂದ್ರಿ ಅಂದೆ? ದೋಸೆ ಮಂಡಕ್ಕಿ. ಅಬ್ಬಾ, ದೋಸೆ ಮಂಡಕ್ಕಿ ಮೆಣಸಿಕಾಯಿನ ಒಡೆನಾ? ಇಲ್ಲ ಮಾಡಿಲ್ಲ, ಮಂಡಕ್ಕಿ ಅಷ್ಟೇ. ಹೌದಾ? ಆಗ್ಲಿಮ್ಮ ಆಗ್ಲಿ, ತುಂಬಾ ಸಂತೋಷ. ಸೊ ಇನ್ ಕೆಲವೇ ಕ್ಷಣಗಳಲ್ಲಿ ಹೇಳ್ತೀನಿ ನಮ್ಮ ಕಾರ್ಯಕ್ರಮದಲ್ಲಿ. ಸರಿ, ತಿಂಡಿ ನಂದು ಇಲ್ಲಮ್ಮ, ಇನ್ಮೇಲೆ ಹೋಗಿ ತಿನ್ಬೇಕು. ತಗೊಳಪ್ಪ, ನೀನು ಉಪವಾಸ ಅದು ವ್ರತ ಬಾಳ ಮಾಡ್ತಿ, ಮಾಡಪ್ಪ ನನ್ನ ಮಗನೇ. ಆಗ್ಲಿಮ್ಮ, ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ಲಿಮ್ಮ. ನಮಸ್ತೆ ಅಮ್ಮ. ಭಗವಂತನ ಆಶೀರ್ವಾದ ಎಲ್ಲರ ಮೇಲೂ, ನಿಮ್ ಮೇಲೆ, ಮಾಯನರ ಮೇಲೆ, ಎಲ್ಲರ ಮೇಲೂ ಇರ್ಲಪ್ಪ. ಆಗ್ಲಿಮ್ಮ, ಸದಾ ಇರ್ಬೇಕಮ್ಮ. ನಮಸ್ತೆ ಅಮ್ಮ. ನಮಸ್ತೆ. ಆಯ್ತಪ್ಪ. ನಮಸ್ತೆ ಅಮ್ಮ. ಆಯ್ತಾ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಯಾರೆಲ್ಲ ಸಾಧ್ಯವಾದಷ್ಟು ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ, ಅಂದರೆ ರಕ್ತದಾನ ಮಾಡೋದಾಗಿರ್ಬೋದು, ನೇತ್ರದಾನ ಮಾಡೋದಾಗಿರ್ಬೋದು, ಬೇರೆ ರೀತಿಯ ಅಂಗಾಂಗ ದಾನಗಳನ್ನು ದಾನ ಮಾಡೋದಾಗಿದ್ರೂ ಕೂಡ ಅಂಥ ಒಂದು ಹೆಸರನ್ನು ತಾವು ಯಾರಾದರೂ ನೋಂದಾಯಿಸ್ಕೊಂಡಿದ್ರೆ ದಯವಿಟ್ಟು ಅದರ ಒಂದು ಫೋಟೋಸ್ನ ನಮಗೆ ಕಳಿಸಿ, ಅದ್ರ ಜೊತೆ ನಿಮ್ಮ ಒಂದು ಫೋಟೋಸ್ನ ಕೂಡ ಕಳಿಸಿ. ಸೊ ನಮ್ಮ ಹೆಮ್ಮೆಯ ದಾನಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯಲ್ಲಿ ಆ ಎಲ್ಲ ಫೋಟೋಸ್ಗಳನ್ನ ಪ್ರಸಾರ ಮಾಡ್ತೀವಿ ಅಂಥೇಳಿ ನಾನು ತಮಗೆ ತಿಳಿಸ್ತೀನಿ. ಕೆಲವೊಬ್ಬರು ಈ ಪ್ರಚಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾ ಇರ್ತಾರೆ. ಒಂದು ಸಣ್ಣ ಪುಸ್ತಕ ನೋಟ್ಬುಕ್ ಕೊಟ್ಬಿಟ್ಟು ಪ್ರಚಾರಕ್ಕೆ ಫೋಟೋ ಹಾಕಿಸ್ಕೊಳ್ಳೋದು, ಅಥವಾ ಯಾರೋ ಒಂದು 4 ಜನರಿಗೆ ಊಟ ಕೊಟ್ಬಿಟ್ಟು ಫೋಟೋ ಹಾಕಿಸ್ಕೊಳ್ಳೋದು, ಇನ್ನು ಈ ರೀತಿ ಸಾಕಷ್ಟು ಪ್ರಚಾರ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ, ಈ ವ್ಯಕ್ತಿಗೆ ಅದು ಎಷ್ಟು ಕೋಟಿ ನಮಸ್ಕಾರಗಳನ್ನ ಹೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಬಹುಶಃ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ತಾ ಇದ್ದರೆ ಬಹುಶಃ ಈ ವ್ಯಕ್ತಿ ಕಣ್ಮುಂದೆ ಬರ್ತಾರೆ. ಏನಪ್ಪ ಅಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಈ ವ್ಯಕ್ತಿ ಅಂತ ಹೇಳಿದ್ರೆ ನಿಮಗೆ ನಿಜಕ್ಕೂ ಆಶ್ಚರ್ಯ ಆಗ್ಬೋದು. ಮೊದಲಿಗೆ 100 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಇವರ ಒಂದು ಈ ಸಹಾಯ ಹಸ್ತ ಇವತ್ತು ಸಾವಿರಾರು ಜನರಿಗೆ ಏನೆಲ್ಲ ಕೊಡ್ತಾ ಇದೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ, ಇದರಲ್ಲಿ ಎಲ್ಲ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಪೊಲೀಸ್ ಇದ್ದಾರೆ, ಓಕೆ, ಅದರ ಜೊತೆಗೆ ಸೈಂಟಿಸ್ಟ್ಗಳಿದ್ದಾರೆ. ಈ ಎಲ್ಲರಿಗೆ ಈತ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ. ಸೊ ಎಷ್ಟೋ ಜನ, ಈಗಾಗಲೇ ಸಾವಿರಾರು ಜನ ಡಾಕ್ಟರ್ಸ್ ಆಗಿ ಹೊರಗಡೆ ಬಂದಿದ್ದಾರೆ. ಇವರೆಲ್ಲರೂ ನಿಜವಾಗ್ಲೂ ನನಗೆ ನೋಡ್ತಾ ಇದ್ದರೆ ತುಂಬ ಆಶ್ಚರ್ಯ ಅನಿಸುತ್ತೆ. ಯಾರಪ್ಪ ಈ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ, ಆಫ್ಕೋರ್ಸ್ ಇವರು ಒಬ್ಬ ಚಲನಚಿತ್ರ ನಟರು. ನಮ್ಮ ಪುನೀತ್ ರಾಜ್ಕುಮಾರ್ ಅವರ ರೀತಿಯಲ್ಲಿ ಅತ್ಯಂತ ಎಲೆಮರೆಕಾಯಿ ಹಾಗೆ ಸೇವೆಯನ್ನು ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ. ಸೊ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ತೀರಿ ಹೋಗೋಕ್ಕಿಂತ ಮುಂಚೆ ನಮ್ಗೆ ಗೊತ್ತೇ ಇರಲಿಲ್ಲ ಅವರು ಅಷ್ಟೊಂದು ಅನಾಥಾಶ್ರಮಗಳು ನಡೆಸ್ತಾ ಇದ್ದಾರೆ, ಅಷ್ಟೊಂದು ಗೋಶಾಲೆಗಳು ನಡೆಸ್ತಾ ಇದ್ದಾರೆ, ಅಷ್ಟೊಂದು ದೊಡ್ಡ ಫಂಡನ್ನು ಅಲ್ಲಿ ಕೊಡ್ತಾ ಇದ್ದಾರೆ ಅಂಥೇಳಿ. ಸೊ ಅವರಷ್ಟೇ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ತೆಲುಗಿನ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ಎಲೆಮರೆಕಾಯಿಯಾಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೂರ್ಯ, ಎಸ್, ಈ ಒಬ್ಬ ನಟ ಈಗಾಗಲೇ ಸರಿಸುಮಾರು 1000ಕ್ಕಿಂತ ಹೆಚ್ಚು
ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡೋದ್ರ ಮೂಲಕ ಅವರಿಗೆಲ್ಲ ಇವ್ರು ಯಾರು ತುಂಬ ಶ್ರೀಮಂತರ ಮಕ್ಕಳಲ್ಲ, ಅಲ್ಲಿ ಕಸ ಆಯ್ತಕ್ಕಂಥ ಮಕ್ಕಳು, ಜವಾನರ ಮಕ್ಕಳು, ಕೂಲಿ ಮಾಡ್ತಕ್ಕಂಥ ಮಕ್ಕಳು, ಸೊ ಕುಡಿತದ ಅಭ್ಯಾಸ ಇರತಕ್ಕಂಥ ಕುಡುಕರ ಒಂದು ಮಕ್ಕಳಂತೆ ಆ ಎಲ್ಲ ಮಕ್ಕಳನ್ನು ಇವರು ಇಂಥ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಕಳಿಸಿರ್ತಕ್ಕಂಥದ್ದು. ಇದರಲ್ಲಿ ನಾನು ಆಗಲೇ ಹೇಳಿದೆ, ಡಾಕ್ಟರ್ಸ್ ಇದ್ದಾರೆ, ಎಂಜಿನಿಯರ್ಸ್ ಇದ್ದಾರೆ, ಲೆಕ್ಚರ್ಸ್ ಇದ್ದಾರೆ, ಅತ್ಯಂತ IAS ಆಫೀಸರ್ಗಳನ್ನೂ ಕೂಡ ಈ ಒಂದು ಇದರಿಂದ ಮಾಡಲಾಗಿದೆ ಅಂತೆ. ಸೊ ತಮಿಳಿನ ಖ್ಯಾತ ನಟ ಸೂರ್ಯ ಅವರ ಒಂದು ಅಭೂತಪೂರ್ವವಾದ ಸಾಧನೆಗೆ ನಮ್ಮದೊಂದು ದೊಡ್ಡ ಸಲಾಂ ಸರ್. ನಿಜಕ್ಕೂ ಕೂಡ ಇವರು ಇತರೆ ಎಲ್ಲ ನಟರಿಗೆ ಮಾದರಿಯಾಗಿರ್ತಾರೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಥರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಇನ್ನಷ್ಟು ನಟರು ಇವರನ್ನ ಫಾಲೋ ಮಾಡಲಿ ಅಂತ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ರೇಖಾ ಸರ್ ಮರಮನಹಳ್ಳಿಯಿಂದ. ರೇಖಾ ಮರಮನಹಳ್ಳಿಯಿಂದ. ಹೇಳಿಮ್ಮ, ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಸರ್ ನಿಮಗೆ. ಧನ್ಯವಾದಗಳಮ್ಮ. ನಿಮಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ನಾಳೆ ಇದೆ, ಅಡ್ವಾನ್ಸ್ ಆಗಿ ನಿಮಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಓಕೆ, ಸೊ ನಿಮ್ಮೂರಲ್ಲಿ ಎಲ್ಲಿ ಈ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ, ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೊಗೊಂಡು ಕಳಿಸ್ಕೊಡಿ ನಮಗೆ, ಆಯ್ತಾ? ಹೌದು ಸರ್, ಕಳಿಸ್ತೀನಿ. ಓಕೆ ಅಮ್ಮ, ಹೇಳಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ಏನಿಲ್ಲ ಸರ್, ಒಂಚೂರು ಹಾಡು ಹೇಳ್ತ. ಹೇಳ್ರಿಮ್ಮ, ಹೇಳಿ. ಸುಖ ಮೊನ್ನೆ ನೀಡೆಂದು ಎಂದು ಕೇಳಿನು ನಾನು ರಾಘವೇಂದ್ರ, ಎನ್ನ ಮಾಡಿದ ಪಾಪ ಯಾರ ತಾತನ ಗಂಟು, ಎನ್ನ ಮಾಡಿದ ಪಾಪ ಯಾರ ತಾತನ ಗಂಟು, ನೀನೇ ಹೇಳು ರಾಘವೇಂದ್ರ, ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ. ಧನ್ಯವಾದಗಳಮ್ಮ. ಸೊ ಗುರುರಾಯರ ಮೇಲೆ ಒಂದು ಭಕ್ತಿಪೂರ್ವಕ ಪ್ರೀತಿಪೂರ್ವಕ ಗೀತೆಯನ್ನು ಹೇಳಿದಿರಿ. ಒಳ್ಳೆಯದಾಗಲಿ. ಹೀಗೆ ಕರೆ ಮಾಡ್ತಾ ಇರಿಮ್ಮ. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, V1 ವಾಹಿನಿಯಿಂದ ವಿಶೇಷವಾಗಿರ್ತಕ್ಕಂಥ ಅಭಿಯಾನವನ್ನು ನಡೆಸ್ತಾ ಇದ್ದೀವಿ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಯಾರೆಲ್ಲ ಈ ಒಂದು ಧ್ವಜದ ಹತ್ರನ ಎತ್ಕೊಂಡು ಫೋಟೋಸ್ ತೆಗೆದುಕೊಳ್ತೀರಿ, ಅದೇ ರೀತಿ ನಿಮ್ಮ ಮಕ್ಕಳಿಗೆ ಸ್ವಾತಂತ್ರ್ಯ ವೀರ ಯೋಧರ ಒಂದು ಉಡುಪನ್ನು ಧರಿಸಿರ್ತೀರಿ, ಆ ಎಲ್ಲ ಫೋಟೋಸ್ಗಳನ್ನ ನಮಗೆ ಕಳಿಸ್ಕೊಡಿ. ಅದೇ ರೀತಿ ನಿಮ್ಮ ಮಕ್ಕಳ ಬಾಯಿಯಿಂದ ಆ ಒಂದು ವೀರ ಯೋಧರ ಕುರಿತಾಗಿ 4 ಸಾಲುಗಳನ್ನ ಹೇಳಿಸಿದ್ರೆ ಖಂಡಿತವಾಗ್ಲೂ ಅದನ್ನು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ, ಅದೇ ರೀತಿ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಏನು, ಸ್ವಾತಂತ್ರ್ಯ ದಿನಾಚರಣೆಯನ್ನು ಏನಕ್ಕೋಸ್ಕರ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ನಿಮ್ಮ ಮಕ್ಕಳ ಹತ್ರ ಹೇಳಿಸ್ಬೋದು. ಹಾಗೆಯೇ ಎಲ್ಲೆಲ್ಲಿ ಈ ಒಂದು ಧ್ವಜ ದಿನಾಚರಣೆಯಲ್ಲಿ ನೀವು ಪಾಲ್ಗೊಳ್ತೀರಿ ಆ ಎಲ್ಲ ಕಡೆ ಇರ್ತಕ್ಕಂಥ ಫೋಟೋಸ್ನ ನಮಗೆ ಕಳಿಸೋ ಒಂದು ಪ್ರಯತ್ನವನ್ನು ಮಾಡಿ. ನಮ್ಮ V1 ವಾಹಿನಿಯಲ್ಲಿ ಸಂಪೂರ್ಣ ಉಚಿತವಾಗಿ ನಮ್ಮ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಫೋಟೋಸ್ಗಳನ್ನ ಪ್ರಸಾರ ಮಾಡ್ತೀವಿ ಅಂತ ತಮ್ಮ ಮೂಲಕ ಕೇಳ್ತಾ, ಅದೇ ರೀತಿ ನಾಡಿದ್ದು ವಿಶೇಷವಾಗಿರ್ತಕ್ಕಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ. ಸೊ ಬಾಲಕೃಷ್ಣನನ್ನು, ಮುದ್ದು ಕೃಷ್ಣನ ನೋಡಲಿಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರ್ತೀರಿ. ಆ ಒಂದು ಮುದ್ದು ಕೃಷ್ಣನ ವೇಷವನ್ನು ನೀವು ನಿಮ್ಮ ಮುದ್ದು ಮಕ್ಕಳಿಗೆ ಮಾಡಿಸಿದ್ದೇ ಆಗಿದ್ರೆ, ಅದೇ ರೀತಿ ಕೃಷ್ಣನೇ ಆಗಬೇಕಂತಿಲ್ಲ, ರಾಧೆ, ರುಕ್ಮಿಣಿ ಯಾರೆಲ್ಲ ನೀವು ಪಾತ್ರಗಳನ್ನು ಹಾಕಿಸ್ತೀರಿ ನಿಮ್ಮ ಮಕ್ಕಳಿಗೆ, ಆ ಪಾತ್ರಗಳ ಫೋಟೋಸ್ಗಳನ್ನ ಕೂಡ ನಮಗೆ ಶೇರ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಆ ಫೋಟೋಸ್ ಜೊತೆಗೆ ಆ ಮಕ್ಕಳ ಹೆಸರನ್ನು, ಅವರ ಊರಿನ ವಿಳಾಸವನ್ನು ಹಾಕಿ ಕಳಿಸೋದು ಮರಿಬೇಡಿ. ಅದೇ ರೀತಿ ಇದೇ 27ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ಗಣಪತಿಯ ಹಬ್ಬ. ಸೊ ಗೌರಿ ಗಣೇಶ ಎಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ. ಯಾರ್ಯಾರ ಮನೆಯಲ್ಲೆಲ್ಲ ಗಣಪತಿ ಕೂರಿಸ್ತೀರಿ ಅವರು ಆ ಸುಂದರವಾಗಿರ್ತಕ್ಕಂಥ ಫೋಟೋಸ್ನ ತೆಗೆದು ಸೆಲ್ಫಿ ವಿತ್ ನಮ್ಮನೆ ಗಣಪ ಅಂತಕ್ಕಂಥ ವಿಶೇಷ ಅಭಿಯಾನ ಕಾರ್ಯಕ್ರಮ ಮಾಡ್ತಿದ್ವಿ, ಅಲ್ಲಿ ಫೋಟೋ ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾ. ಇನ್ನೊಂದು ಕರೆ ಬರ್ತಾ ಇದೆ, ಬಹುಶಃ ಮಂಜುಳಾ ಮೇಡಮ್ ಇರಬೇಕು. ನಮಸ್ತೆ ದಾವಣಗೆರೆ. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ತಿಂಡಿ ಆಯ್ತಾ? ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಸೊ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇದೆ, ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಏನು ಹೇಳಕ್ಕೆ ಇಷ್ಟಪಡ್ತೀವಿಮ್ಮ? ಸ್ವಾತಂತ್ರ್ಯ ದಿನಾಚರಣೆ ಇದೆ, ಆದ್ರೆ ಬಹಳ ತುಂಬಾ ಜನ ಡೆಡಿಕೇಟ್ ಮಾಡಿ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಆದ್ರೆ ಇವಾಗ ಏನದು ರಾಜಕಾರಣಿಗಳು, ಎಫಿಷಿಯೆಂಟ್ ಆಗಿರೋ ರಾಜಕಾರಣಿಗಳೇ ತುಂಬಾ ಕಡಿಮೆ ಆಗಿದ್ದಾರೆ. ಎಫಿಷಿಯೆಂಟ್ ಆಗಿರೋ ರಾಜಕಾರಣಿಗಳು ಬರ್ಬೇಕಷ್ಟೇ, ಅಷ್ಟು ಮಾತ್ರ ಹೇಳ್ಬೋದು. ಖಂಡಿತ ಖಂಡಿತ. ಸೊ ರಾಜಕಾರಣಿಗಳು ತಪ್ಪು ದಾರಿಗೆ ನಮ್ಮ ದೇಶವನ್ನು ಕೊಂಡೊಯ್ತಾರೆ ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ? ನಿಜಮ್ಮ, ತುಂಬ ಒಂದು ಒಳ್ಳೆಯ ಪಾಯಿಂಟನ್ನು ಹೈಲೈಟ್ ಮಾಡಿದ್ರಿ. ಅದರಲ್ಲೂ ಕೂಡ ನಮ್ಮ ಯೂತ್ಸು ಸಾಕಷ್ಟು ಜನ ಈ ಮದ್ಯ ವ್ಯಸನಗಳಿಗೆ, ಈ ಬೇರೆ ಬೇರೆ ಒಂದು ಕುಡಿತದ ಚಟಗಳಿಗೆ, ಅದರ ಜೊತೆಗೆ ಬೇರೆ ಬೇರೆ ಕೆಟ್ಟ ಅಭ್ಯಾಸಗಳಿಗೆ ಬೀಳ್ತಾ, ಈ ಪಬ್ಜಿಗಳ ಗೇಮ್ ಆಗಿರ್ಬೋದು, ಈ ಡ್ರಗ್ಸ್, ಗಾಂಜಾ, ಅಫೀಮು, ಈ ಥರದ ಒಂದು ಕೆಟ್ಟ ಅಭ್ಯಾಸಗಳಿಗೆ ಬೀಳ್ತಾ ತಮ್ಮ ಜೀವನವನ್ನು ಹಾಳು ಮಾಡ್ಕೊಂಡ್ರ ಜೊತೆಗೆ
ಈ ಒಂದು ಭಾರತದ ಏನು ಆರ್ಥಿಕ ಅಭಿವೃದ್ಧಿ ಇದೆ ಅದು ಕುಂಠಿತ ಆಗ್ತಾ ಇದೆ ಅಂತಕ್ಕಂಥ ನಿಜಕ್ಕೂ ಕೂಡ ತುಂಬ ನೋವಿನ ಸಂಗತಿ ಅಲ್ವಾ? ಹೌದು. ಎಸ್, ಅದೆಲ್ಲದಕ್ಕೂ ಸರಿಯಾಗಬೇಕು ಅಂತ ಹೇಳಿದ್ರೆ ನಮ್ಮ ಮಠಮಾನ್ಯಗಳು ಒಂದಷ್ಟು ತಿದ್ಕೋಬೇಕು. ನಮ್ಮ ಮಠಮಾನ್ಯಗಳಿಂದ ಈ ರೀತಿಯ ಒಂದು ಯಾರೆಲ್ಲ ಅಫೆಕ್ಟೆಡ್ ಇದ್ದಾರೆ ಅಥವಾ ಅದರ ಒಂದು ದಾಸರಾಗಿದ್ದಾರೆ ಅವರಿಗೆಲ್ಲ ಒಂದಷ್ಟು ಮೋಟಿವೇಶನ್ ಮಾಡಿ ಒಂದಷ್ಟು ಯೋಗ ಪ್ರಾಣಾಯಾಮ ಧ್ಯಾನಗಳನ್ನು ಕಲಿಸ್ಕೊಡ್ತಾ ಆ ಎಲ್ಲ ಯುವಕರನ್ನು ಸರಿದಾರಿಗೆ ತಂದಿದ್ದೆ ಆದರೆ ನಿಜಕ್ಕೂ ಕೂಡ ನಮ್ಮ ಭಾರತ ಒಂದು ಅತ್ಯಂತ ಯಶಸ್ವಿ ರಾಷ್ಟ್ರ ಆಗೋದರಲ್ಲಿ ಅನುಮಾನ ಇಲ್ಲ ಅಲ್ವಾ? ಹೌದು. ಓಕೆ, ಹೇಳಿಮ್ಮ, ಇವತ್ತು ವಿಶೇಷವಾಗಿರ್ತಕ್ಕಂಥ ರಾಯರ ವಾರ, ಗುರು ದತ್ತಾತ್ರೇಯರ ವಾರ, ಯಾರಾದ್ರೂ ಒಂದು ಭಕ್ತಿಗೀತೆ ಅಥವಾ ಭಾವಗೀತೆ ಹೇಳ್ತೀರಾ? ಆಯ್ತು ಸರ್. ಹೇಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಸಂತೋಷಾಯ ರಮತಾಂ ಕಾಮಧೇನವೇ. ಶರಣ ಶರಣ ಶರಣು ಗುರು ರಾಘವೇಂದ್ರ ಶರಣು, ಶರಣ ಶರಣ ಶರಣು ಗುರು ಸಾರ್ವಭೌಮ ಶರಣು. ಗುರು ನಾಮವೇ ಗೋಮಂದೆಯ ಕರಳ ಗಂಟೆಯಲ್ಲಿ ಮಂತ್ರಾಕ್ಷತೆ ಮಂತ್ರ ಕಣಗಳಲ್ಲಿ. ಶರಣ ಶರಣ ಶರಣು ಗುರು ರಾಘವೇಂದ್ರ ಶರಣು, ಶರಣ ಶರಣ ಶರಣು ಗುರು ಸಾರ್ವಭೌಮ ಶರಣು. ಧನ್ಯವಾದಗಳಮ್ಮ. ಸೊ ಒಂದು ಗುರುರಾಯರ ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ರಿ. ಆ ಗುರುರಾಯರು ನಿಮಗೆ ಸೇರಿದಂತೆ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಮ್ಮ. ಧನ್ಯವಾದಗಳಮ್ಮ ಕಾರ್ಯಕ್ರಮ ಕರೆ ಮಾಡೋದಕ್ಕೆ. ಹೀಗೆ ಕರೆ ಮಾಡ್ತಾನಿಮ್ಮ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಾನಾಗಲೇ ಹೇಳ್ತಾ ಇದ್ದೆ, ದ ಮ್ಯಾನ್ ವಿತ್ ಗೋಲ್ಡನ್ ಹಾರ್ಟ್ ಸೂರ್ಯ ಅವರು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಿದ್ದಾರೆ. ಸೊ ಅವರ ಒಂದು ಕನಸಿನ ಫೌಂಡೇಶನ್ ಸೂರ್ಯ ಫೌಂಡೇಶನ್ನಿಂದ ಇವೆಲ್ಲ ಕೆಲಸಗಳು ಆಗ್ತಾಯಿದೆ. 8,000 ಮಂದಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರಂತೆ. ಅಬ್ಬಾ, ಹ್ಯಾಟ್ಸ್ ಆಫ್ ಯು ಸರ್. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಚೆನ್ನಾಗಿದೆ ಸರ್. ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೇವೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ದೋಸೆ ಮಂಡಕ್ಕಿ ಸೂಪರ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್, ಇವತ್ತಿನ ದಿನ ಯಾರು ವಿವಾಹ ಆಚರಿಸಿ ಅಂತ ಇದಾರೆ, ಹುಟ್ಟುಹಬ್ಬ ಆಚರಿಸಿ ಅಂತ ಇದಾರೆ, ಎಲ್ಲರಿಗೂ ಶುಭಾಶಯಗಳು ಸರ್. ಧನ್ಯವಾದಗಳಮ್ಮ. ಎಲ್ಲರ ಕಡೆಯಿಂದ ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೆ ನಮಗೂ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಸರ್. ಖಂಡಿತಮ್ಮ, ಗುರುರಾಯರು ಎಲ್ರಿಗೂ ಒಳ್ಳೇದನ್ನ ಮಾಡಲಿ. ಹೇಳಿಮ್ಮ, ನಾಳೆ ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆ ಇದೆ, ಏನು ಹೇಳಕ್ ಇಷ್ಟಪಡ್ತೀರಿ? ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಒಂದು ಹಬ್ಬ ಇದ್ದಂಗೆ ಸರ್. ಅದ್ರಲ್ಲೂ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಳು ಇದ್ರಂತೂ ಮನೇಲಿ ಹಬ್ಬನೇ ಇದ್ದಂಗೆ. ಎಲ್ಲರೂ ಆಚರಿಸಲೇಬೇಕು. ಆದ್ರೆ ಸಣ್ಣ ಮಕ್ಳು ಇದ್ದಾರಂತೂ ಮನೆಗೆ ರೆಡಿ ಮಾಡೋದು, ಹುಡುಗರಿಗೆ ಅದು ಒಳ್ಳೊಳ್ಳೆ ಡ್ರೆಸ್ ಹಾಕೋದು, ಅವ್ರು ಹಾಡು ಹೇಳೋದು, ಭಾಷಣ ಮಾಡೋದು ಎಲ್ಲ ಕಲ್ತಿರೋ ನೋಡ್ಬೇಕು ಅನ್ನೋದೊಂದು ಆಸೆ. ನಿಜ. ನಮಗೂ ಮಕ್ಳು ಸಣ್ಣರಿದ್ದಾಗ ಅದೇ ಮನೇಲಿ ಒಂದು ಹಬ್ಬ ಆದಂಗ ಆಗಿರತ್ತ, ಮಕ್ಳು ರೆಡಿ ಮಾಡಿ ಕಳ್ಸೋದು, ಸ್ಕೂಲಲ್ಲಿ ಹೋಗಿ ನೋಡೋದೆಲ್ಲ ಮಾಡ್ತಿದ್ವಿ. ಈಗ ಮಕ್ಳು ದೊಡ್ಡವರಿದ್ದಾರೆ, ಮೊಮ್ಮಕ್ಳು ನೋಡ್ಬೇಕು ಬಟ್ ಅಷ್ಟೇ. ಖಂಡಿತಮ್ಮ, ಅದೊಂದು ಹಬ್ಬನೇ. ನೀವು ಹೇಳ್ದಾಗೆ ನೋಡ್ಲಿಕ್ಕೆ 2 ಕಣ್ಣು ಸಾಲದು. ಆ ಮಕ್ಕಳ ತೊದಲು ನುಡಿಗಳಲ್ಲಿ ಏನೇ ಹೇಳಿದ್ರು ಚಂದ ಇರುತ್ತಲ್ವಾ? ಹೌದು ಸರ್. ನಮ್ಮ ಮಕ್ಳು ಸಣ್ಣರಿದ್ದಾಗ ಭಾಷಣ ಮಾಡೋರು, ಕತೆ ಹೇಳೋರು, ಆಮೇಲೆ ಡ್ಯಾನ್ಸಿನ ಮೂಲಕ ಹಾಡು ಹೇಳೋರು, ಅದೆಲ್ಲ ನೋಡಕ್ಕೆ ಒಂದು ಖುಷಿ. ಹೌದು. ಒಂಥರ ಹಬ್ಬ ಇದ್ದಂಗಿರೋದು. ನಿಜ. ನಿನ್ನೆ ವಿಶೇಷವಾಗಿ ಅಂಗಾಂಗ ದಾನ ದಿವಸ ಇತ್ತು ಮಾ. ಸೊ ನಾವು ಬದುಕಿದ್ದಾಗಂತೂ ಯಾರಿಗೆ ಏನು ಕೊಡಕ್ ಆಗದೆ ಇದ್ರೂ ಪರವಾಗಿಲ್ಲ, ಸತ್ತ ನಂತರ ನಮ್ಮ ಕಣ್ಣುಗಳನ್ನ, ನಮ್ಮ ಕಿಡ್ನಿನ ಅಥವಾ ಯಾವ ಅಂಗಾಂಗ ಅವಶ್ಯಕತೆ ಇರುತ್ತೆ ಆ ಅಂಗಾಂಗ ದಾನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹೌದು ಸರ್. ಸೊ ಆ ನಿಟ್ಟಿನಲ್ಲಿ ನೀವು ಎಲ್ರಿಗೂ ಒಂದು ಮೆಸೇಜ್ ಕೊಡೋದಾದ್ರೆ, ನಮ್ಮ V1 ವಾಹಿನಿ ನೋಡ್ತಾ ಇರ್ತಕ್ಕಂಥವ್ರು ಎಲ್ರಿಗೂ ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಕೊಡ್ಬೇಕು ಸರ್. ಅದು ನಾವು ಇದ್ದಾಗ ಏನ್ ದಾನ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಹೋದ್ಮೇಲೆ ನಮ್ಮಿಂದ ಇನ್ನೊಬ್ರಿಗೆ ಏನು ಆಗತ್ತಲ್ಲ, ಅದೇ ದೊಡ್ಡ ದಾನ ಅಂದ್ರೆ ಅದೇ ದೊಡ್ಡ ದಾನ ಸರ್. ನಿಜ. ಆಮೇಲೆ ರಕ್ತದಾನ ಮಾಡೋದು ಹೇಳಿದ್ರೆ ಸರ್, ನನ್ ಮಕ್ಳು ಇಬ್ರು ಬಹಳ ರಕ್ತ ಕೊಟ್ಟಿದಾರೆ ಸರ್. ಅವ್ರ ಫ್ರೆಂಡ್ ಅಮ್ಮಂದಿರಿಗೆ ಹುಷಾರಿಲ್ದಾಗೆ. ತುಂಬಾ ಸಂತೋಷ. ಆಮೇಲೆ ನನಗೂ ಹುಷಾರಿರ್ಲಿಲ್ಲ ಸರ್, ನನ್ ಮಕ್ಳು ಇಬ್ರು ಬ್ಲಡ್ ಕೊಟ್ರು. ಆಮೇಲೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಶಿಬಿರ ಅಂತ ಬಂದಿತ್ತು ರಕ್ತದಾನ ಮಾಡೋದು, ಅವಾಗ ಹೋಗಿ ಫ್ರೀಯಾಗಿ ರಕ್ತ ಕೊಟ್ಟು ಬಂದ್ರು. ನಾವು ಇಬ್ರು ಮಕ್ಕಳು ಸಾಕಷ್ಟು ದಾವಣಗೆರೆಗೆ ಓದ್ಬೇಕಾದ್ರೆ, ಡಿಗ್ರಿ ಮಾಡ್ಬೇಕಾದ್ರೆ, ಕಲೆ PUC ಮಾಡ್ಬೇಕಾದ್ರೆ ಯಾರು ಹುಷಾರಿಲ್ಲ ಅಂದ್ರೆ ಅವ್ರಿಗೆ ಹೋಗಿ ರಕ್ತ ಕೊಟ್ಟು ಬರೋರು. ತುಂಬಾ ಸಂತೋಷಮ್ಮ. ತುಂಬಾ ಒಂದು ಪುಣ್ಯದ ಕೆಲಸ ಅದು. ಯಾಕೆಂದ್ರೆ ಇವತ್ತು ದುಡ್ಡು ಕೊಟ್ರೆ ನಾವ್ ಏನ್ ಬೇಕಾದ್ರೂ ತಗೋಬಹುದು, ಆದ್ರೆ ಈ ರಕ್ತ ಸಿಗೋದಿಲ್ಲ ಸರ್.
ಎಷ್ಟೋ ದುಡ್ಡು ಕೊಟ್ರೆ ಎಲ್ಲ ಸಿಗುತ್ತೆ, ಇದು ದಾನ ಮಾಡೋದೈತಲ್ಲ ಇದು ದೊಡ್ಡದು ಸರ್. ನಿಜ ನಿಜ. ಯಾಕೆಂದ್ರೆ ದುಡ್ಡು ಕೊಟ್ರೆ ಸಿಗೋವಂಥದ್ದಲ್ಲ ಇದು, ರಕ್ತ ಆಗ್ಲಿ ಅಂಗಾಂಗಗಳಾಗ್ಲಿ ಅಲ್ವಾ. ಹೌದು ಸರ್. ಸೊ ಅದಕ್ಕೆ ಬೆಲೆ ನನಗೂ ಹುಷಾರಿರ್ಲಿಲ್ಲ ಸರ್, ನನಗೂ 2 ಬಾಟ್ಲಿ ರಕ್ತ ಬೇಕಾಗಿತ್ತು. ನಮ್ದು ಬೇರೆಯವ್ರಿಗೆ ಕೊಟ್ಟು ನಮಗ್ ಮ್ಯಾಚ್ ಆಗೋ ಅಂತದ್ದು ತಗೊಂಬಂದ್ರು, ಕೊಟ್ರು. ನಮ್ಮ ಮಕ್ಕಳು ಫ್ರೆಂಡ್ಗಳೆಲ್ಲ ಕೊಟ್ರು. ಇವ್ರು ಯಾರು ಹುಷಾರಿಲ್ಲ ಅಂತ ಹಾಸ್ಪಿಟ್ಲಾಗ ರಿಲೇಟಿವ್ ಆಗ್ಲಿ ಬೇರೆ ಯಾರು ಸಂಬಂಧನೇ ಇಲ್ಲದೆ ಯಾರಾದ್ರೂ ಗೊತ್ತಾದ್ರು ಅಂದ್ರೆ ಹೋಗ್ ಕೊಟ್ಟು ಬಂದ್ಬಿಡೋರು. ನಮ್ಗೂ ಭಯ ಆಗೋದು, ಎಷ್ಟೊಂದ್ ಸರಿ ಕೊಡ್ತಿದ್ದೀರಲ್ಲ ನೀವು ಅಂತ. ಇಲ್ಲ ಏನು ಆಗಲ್ಲಮ್ಮ, ಅದು ಒಳ್ಳೇದಯ್ಯ, ಏನಾಗಲ್ಲ, 1 ವಾರದಲ್ಲಿ ನಾವು ಮತ್ತೆ ಮೊದ್ಲಂಗ್ ಇರ್ತೀವಿ ಹಂಗ ಆಗ್ಬಿಡ್ತೀವಿ, ನೀವ್ ಯಾವ ಚಿಂತೆನ ಮಾಡ್ಬೇಡ್ರಿ ಅನ್ನೋರು. ಕೇವಲ ಏನು ಅಂದ್ರೆ ಆರೋಗ್ಯ ಒಂದು ಇಲಾಖೆ ಹೇಳೋ ಪ್ರಕಾರ ಕೇವಲ 3 ದಿವಸದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ರಕ್ತ ವಾಪಸ್ ಬಂದ್ಬಿಡತ್ತೆ. 3 ದಿವಸದಲ್ಲಿ. ನಿನ್ನೆ ಹೇಳಿದ್ರಲ್ಲ ಒಬ್ರು 50 ಬಾರಿ ಬ್ಲಡ್ ಕೊಟ್ಟಿದೀವಿ ಅಂತ, ಬಹಳ ಖುಷಿ ಆಯ್ತು ಸರ್. ನಿನ್ನೆ ನೋಡಿದ್ವಿ ಕಾರ್ಯಕ್ರಮ ಪೂರ್ತಿ, ಬಹಳ ಖುಷಿ ಆಯ್ತು ಸರ್. ಕೊಡ್ಬೇಕು, ಪ್ರತಿಯೊಬ್ಬರಿಗೂ ಬರ್ಬೇಕು, ಅದು ಮನಸ್ಸಿಗೆ ಕೊಡ್ಬೇಕು ಅಂತ. ಎಲ್ರು ಕೊಡ್ಬೇಕು. ನೋಡಿ, ನಾವು ಬದುಕಿದ್ದಾಗ ನಾವು ಕೊಡಕ್ ಆಗದೆ ಇರ್ಬೋದು, ಆದ್ರೆ ಸತ್ ನಂತರ ನಮ್ಗೆ ಎಲ್ಲದನ್ನು ಹೋಗ್ಬಿಟ್ಟು ಒಂದ್ ಮಣ್ಣಲ್ಲಿ ಇಡ್ತಾರೆ, ಇಲ್ಲ ಸುಡ್ತಾರೆ, ಏನು ಪ್ರಯೋಜನ ಇಲ್ಲ ಅಲ್ವಾ. ಆದ್ರೆ ನಮ್ಮಿಂದ ಇನ್ನೊಬ್ಬರ ಅಂದರ ಬಾಳಿಗೆ ಬೆಳಕಾಗತ್ತೆ. ಹೌದು. ಸೊ ಆ ನಿಟ್ಟಿನಲ್ಲಿ ಕನಿಷ್ಠ ಪಕ್ಷ ಸಾಯೋವಾಗಾದ್ರೂ ನಾವು ಒಂದು ಒಳ್ಳೆ ಹೆಸರು ಮಾಡೋಗ್ಬೇಕು, ಒಳ್ಳೆ ದಾನ ಮಾಡೋಗ್ಬೇಕು ಅಂದ್ರೆ ಎಲ್ಲರೂ ಇವತ್ತೇ ಹೋಗ್ಬಿಟ್ಟು ಹತ್ರ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೇತ್ರದಾನಕ್ಕೆ ಹೆಸರು ನೋಂದಾಯಿಸ್ಕೊಂಡ್ಬಿಟ್ರೆ ಸಾಕು. ನಮ್ಮ ಕಾರ್ಯಕ್ರಮಕ್ಕೂ ಒಂದು ಘನತೆ ಬರುತ್ತೆ, ನಾವು ಕಾರ್ಯಕ್ರಮ ಮಾಡ್ತಿರೋದಕ್ಕೂ ಒಂದು ಸಾರ್ಥಕತೆ ಬರುತ್ತೆ. ಹೌದು ಸರ್. ನಾವು ಕೊಡೋದ್ರಿಂದ ನಾವ್ ಏನು ಕಳ್ಕೊಳೋದಿಲ್ಲ. ಒಂದು 3 ದಿನದಲ್ಲಿ ಅಂತ ಹೇಳಿದ್ರಿ, ಬೇಡ ನಾವು ವಾರದಲ್ಲೆಲ್ಲ ಸರಿ ಹೋಗ್ಬಿಡುತ್ತೆ. ಆದ್ರೆ ನಾವು ಕೊಟ್ಟಿರ್ತಕ್ಕಂಥ ಅವ್ರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ, ಒಂದು ಜೀವ ಹೋಗ್ತಾ ಇರ್ತಂತ ಮನುಷ್ಯನಿಗೆ ಬದುಕಿಸಿದಂತಾಗುತ್ತದೆ. ನಿಜ ನಿಜ. ಸೊ ಅಂತ ಪುಣ್ಯ ನಮ್ಗೆ ಅದು ಎಷ್ಟು ಪುಣ್ಯದ ಕೆಲಸ ಸರ್, ಅದು ಪ್ರತಿಯೊಬ್ಬರಿಗೂ ಬರ್ಬೇಕಿದು. ಹೌದು, ಏನೇನೋ ತಪ್ಪುಗಳನ್ನ ಮಾಡಿರ್ತೀವಿ, ಯಾರ್ಯಾರ್ದೋ ಮನಸ್ಸು ನೋಯಿಸಿರ್ತೀವಿ, ಎಷ್ಟೆಷ್ಟೋ ಬೇರೆ ಬೇರೆ ಅಪರಾಧಗಳು ನಮ್ಮಿಂದ ಆಗಿರುತ್ತೆ. ಅಟ್ಲೀಸ್ಟ್ ಈ ಮೂಲಕ ಅವೆಲ್ಲವೂ ಕೂಡ ತೊಳೆದು ಹೋಗ್ಬಿಡತ್ತಲ್ವಾ. ಹೌದು ಸರ್. ನಾವು ನಮ್ಗೆ ತಪ್ಪು ಮಾಡ್ತೀವಿ, ಪ್ರತಿಯೊಬ್ರು ನಾವು ಮಾಡ್ತೀವಿ, ನೀವು ಮಾಡ್ತೀವಿ, ಪ್ರತಿಯೊಬ್ರು ಮಾಡ್ತೀವಿ. ನಮ್ ತಪ್ಪು ನಮಗೆ ಅರಿವಾಗಲ್ಲ. ಆದ್ರೆ ಇಂಥದೊಂದು ಮಾಡಿದ್ರೆ ನಮ್ ತಪ್ಪು ಗೊತ್ತಿಲ್ಲದೆ ಮಾಡಿದ್ದು ತಪ್ಪು ಕೂಡ ಇದ್ರಲ್ಲಿ ಹೋಗ್ಬಿಡುತ್ತೆ. ನಿಜ ನಿಜ. ಧನ್ಯವಾದ. ದೇವ್ರು ಯಾವ್ದೋ ಬೇರೆ ಒಂದ್ ರೂಪದಲ್ಲಿ ನಮಗ್ ಮತ್ತೆ ಬೇರೆ ಮೂಲಕ ನಮಗ್ ಒಳ್ಳೇದ್ ಮಾಡ್ತಾನೆ. ಖಂಡಿತ ಮಾಡ್ತಾನೆ. ಸೊ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಎಲ್ಲರೂ ಈ ಮೂಲಕ ಮತ್ತೊಮ್ಮೆ ನಮ್ಮ V1 ವಾಹಿನಿ ಮೂಲಕ ಎಲ್ಲರಲ್ಲಿ ಕೇಳ್ಕೊಳ್ತಿದ್ದೀನಿ, ರಕ್ತದಾನಕ್ಕೆ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ. ಅಗತ್ಯ ಇರ್ತಕ್ಕಂಥವ್ರಿಗೆ ರಕ್ತ ಕೊಡಿ. ನಿಮಗೆ 3 ದಿವಸದಲ್ಲಿ ನಿಮ್ಮ ರಕ್ತ ವಾಪಸ್ ಬರುತ್ತೆ. ನೀವು 3 ತಿಂಗಳಿಗೊಮ್ಮೆ ಆರೋಗ್ಯವಂತವಾಗಿರ್ತಕ್ಕಂಥವ್ರಿಗೆ ಎಲ್ಲರೂ ಕೂಡ ಪ್ರತಿ 3 ತಿಂಗಳಿಗೊಮ್ಮೆ ರಕ್ತ ಕೊಡ್ಬೋದು. 3 ತಿಂಗಳಿಗಿಂತ ಮುಂಚೆ ಅದರ ರಕ್ತ ತಗೊಳಲ್ಲ, ಯಾಕೆಂದ್ರೆ ಅವರ ಆರೋಗ್ಯಕ್ಕೆ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ. ಅಫ್ಕೋರ್ಸ್ 3 ದಿವಸದಲ್ಲಿ ಹೌದು 3 ದಿವಸದಲ್ಲಿ ರಕ್ತ ಬರುತ್ತೆ ಅಂದ್ರೂ ಕೂಡ ಮಿನಿಮಮ್ 3 ತಿಂಗಳಾದ ನಂತರ ನೀವು ರಕ್ತವನ್ನ ಮತ್ತೆ ಮರಳಿ ಕೊಡ್ಲಿಕ್ಕೆ ಸಾಧ್ಯ ಇದೆ. ಸೊ ಜೀವ ಬಿಟ್ಟ ನಂತರ ನಮ್ಮ ಕಣ್ಣುಗಳನ್ನ ನೀವು ಯಾರಿಗಾದ್ರೂ ಕೊಡ್ಬೋದು ಅಂತ ಹೇಳಿ ಒಂದು ಬಿಲ್ಲಿಗೆ ಸೈನ್ ಮಾಡಿಬಿಟ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಸ್ಪತ್ರೆಯವರು ಬಂದು ನಿಮ್ಮ ಒಂದು ಮರಣಾನಂತರ ನಿಮ್ಮ ನೇತ್ರಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಆ ಮೂಲಕ ನೀವು ಸತ್ತ ನಂತರವೂ ಕೂಡ, ನಾವೆಲ್ಲ ಸತ್ತ ನಂತರ ಕೂಡ ಈ ಸುಂದರವಾಗಿರ್ತಕ್ಕಂಥ ಪ್ರಪಂಚವನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಆ ಪುಣ್ಯ ಕೆಲಸದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಅಂತ ಮತ್ತೊಮ್ಮೆ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಧನ್ಯವಾದಗಳಮ್ಮ. ಸಾಕಷ್ಟು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ನೀಡಿದ್ರಿ, ಎಲ್ರಿಗೂ ಪ್ರೋತ್ಸಾಹ ನೀಡಿದ್ರಿ. ಕರೆ ಮಾಡೋದಕ್ಕೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ. ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಾನಾಗಲೇ ಹೇಳ್ತಾ ಇದ್ದೆ, ದ ಮ್ಯಾನ್ ವಿತ್ ಗೋಲ್ಡನ್ ಹಾರ್ಟ್ ಸೂರ್ಯ ಬರೋಬ್ಬರಿ 8,000 ಜನರಿಗೆ ಇವತ್ತು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರ ಭವಿಷ್ಯ ಉಜ್ವಲವಾಗಿರಲಿ ಅಂತಕ್ಕಂಥದ್ದೇ ಇವರ ಒಂದು ಗ್ರೇಟ್ ಐಡಿಯಾ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ 2 ಆರ್ಗನೈಸೇಷನಿಂದ ಮಾಡ್ತಾ ಇದ್ದಾರೆ. ಅವರ ಒಂದು ಅಗರಂ ಫೌಂಡೇಶನ್ ಮತ್ತು ಸೂರ್ಯ ಫೌಂಡೇಶನಿಂದ ಈ ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಸೊ ಆ ಭಗವಂತ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಈ ಪೈಕಿ ಈಗಾಗಲೇ 51 ಮಂದಿ ವೈದ್ಯ ಪದವೀಧರರು, 1880 ಮಂದಿ ಇಂಜಿನಿಯರ್ಸ್ ಇದ್ದಾರಂತೆ. ಇವರೆಲ್ಲರೂ ಕೂಡ ಕಡುಬಡತನ ಕುಟುಂಬದಲ್ಲಿ ಹುಟ್ಟಿರೋರು. ಅದು ಕೂಡ ಇಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಗಳಿಸ್ತಾ ಇರ್ತಕ್ಕಂಥವರು ಕೂಡ ತಮ್ಮ ಒಂದು ದುಡಿಮೆಯ 1% ಈ ಒಂದು ಫೌಂಡೇಶನ್ಗೆ ಕೊಡ್ತಾ ಇದ್ದಾರಂತೆ. ಇದೇ ಅಲ್ವಾ ನಿಜವಾದ ಸಾರ್ಥಕತೆ ಅಂಥೇಳಿ. ನಾನು ಹೇಗೆ ಕಷ್ಟದಲ್ಲಿ ಬೆಳೆದು ಬಂದು ಈ ಒಂದು ಫೌಂಡೇಶನಿಂದ ಲಾಭ ತೊಗೊಂಡಿದ್ದೀನೋ ಅದೇ ರೀತಿ ಈ ಫೌಂಡೇಶನ್ಗೆ ಒಂಚೂರು ಕೊಡೋಣ, ಇದರಿಂದ ಇನ್ನೂ 4 ಜನ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂಥೇಳಿ ಒಂದು ಪಾಲು ಅವರು ಕೂಡ 1% ಕೊಡ್ತಾ ಇದ್ದಾರೆ ಅಂದರೆ ಅದೆಷ್ಟು ದೊಡ್ಡ ಮೊತ್ತ ಆಗ್ಬೋದಲ್ವಾ. ಸೊ ತುಂಬ ಒಂದು ಖುಷಿ ವಿಚಾರ. ಇದೇ ರೀತಿ ಅವರ ಒಂದು ಸಹಾಯ ಮುಂದುವರಿಲಿ. ಆ ಭಗವಂತ ಅವ್ರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ನಾನು ಕೂಡ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಕೇವಲ 100 ಕೋಟಿ 200 ಕೋಟಿ ಒಂದು ಪಿಕ್ಚರಿಗೆ ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ. ತೊಗೊಂಡಿರೋದ್ರಲ್ಲಿ 1000 ಕೋಟಿ ಇಂಥ ಒಂದು ಒಳ್ಳೆ ಕೆಲಸಕ್ಕೆ ಹಾಕೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ತುಂಬ ದೊಡ್ಡ ಕೆಲಸ ಸರ್. ಸೊ ನಿಜವಾಗ್ಲೂ ಕೂಡ ನೀವೊಂದು ಲೆಜೆಂಡ್ ಆಗ್ತಾ ಇದ್ದೀರಿ ಸೂರ್ಯ ಅವರೇ ಅಂಥೇಳಿ ನಾನಂತೂ ಭಾವಿಸ್ತೀನಿ. ಸೊ ಒಳ್ಳೆಯದಾಗಲಿ. ಸೊ ನಾರ್ತ್ ಅಮೇರಿಕಾದಲ್ಲಿ ಅತ್ಯಂತ ಒಂದು ವಿಶೇಷವಾಗಿರ್ತಕ್ಕಂಥ ವಿಗ್ರಹ ಪ್ರತಿಷ್ಠಾನ ಮಾಡಿದ್ದಾರೆ. ಅದು ಕೂಡ 51 ಅಡಿ ಎತ್ತರದ ಶ್ರೀರಾಮನ ವಿಗ್ರಹ.
ಇದು ತುಂಬಾ ನೋಡಲಿಕ್ಕೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ಅದು ಕೂಡ ಅಮೇರಿಕಾದಂಥ ದೇಶದಲ್ಲಿ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾರತೀಯರ ಪಾಲಿಗೆ ಹೆಮ್ಮೆಯ ವಿಚಾರ. ಸೊ ಒಳ್ಳೆಯದಾಗಲಿ ಸರ್, ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಇನ್ನಷ್ಟು ವಿಚಾರಗಳನ್ನು ಹೇಳೋದಾದರೆ BHELಲ್ಲಿ 515 ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರೆಲ್ಲ SSLC ITI ಆಗಿದ್ದೀರಿ ಅವರು ಅರ್ಜಿಯನ್ನು ಹಾಕ್ಕೋಬೋದು. ಅರ್ಜಿಯನ್ನು ಹಾಕ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಹೇಳ್ತೀವಿ ನನಗೆ ಸಮಯ ಇಲ್ಲ, ಬ್ಯುಸಿ ಇದ್ದೀನಿ ಅಂಥೇಳಿ. ಸೊ ಎಷ್ಟೇ ವೇಗದಲ್ಲಿ ಹೋಗ್ತಾ ಇದ್ದರೂ ಕೂಡ ಗೋಡೆ ಮೇಲೆ ಹೋಗ್ತಾ ಇರ್ತಕ್ಕಂಥ ಇರುವೆಗಳು ಎದುರುಗಡೆ ಬರ್ತಕ್ಕಂಥ ಮತ್ತೊಂದು ಇರುವೆಯನ್ನು ಸ್ಪರ್ಶ ಮಾಡದೆ ಹೋಗಲ್ಲ. ಅದು ನಿಜಕ್ಕೂ ಕೂಡ ನಾವೆಲ್ಲ ಮನುಷ್ಯರು ಕಲಿಬೇಕಾಗಿರ್ತಕ್ಕಂಥದ್ದು ಈ ಇರುವೆಗಳಿಂದ. ಬನ್ನಿ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು? ಮನೋಜ್ ಸರ್. ಮನೋಜ್ ಅವರೇ, ಹೇಗಿದ್ದೀರಿ? ಆರಾಮಿದೆ ಸರ್, ನೀವು? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ಆಯ್ತು ಸರ್. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗೆ ಇಲ್ಲ ಸರ್. ಓಕೆ, ಒಂದು ಪ್ರಶ್ನೆ ಕೇಳ್ಬೋದಾ? ಎಸ್ ಸರ್. ಓಕೆ, ಆವಾಗಲೇ ಕೇಳಿದೆ, ಆ ಪ್ರಶ್ನೆನ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. ಕರ್ನಾಟಕದ ಮೊಟ್ಟ ಮೊದಲ ನಿರ್ಮಾಣವಾದ ಕೆರೆ ಯಾವುದು? 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಚಂದ್ರವಳ್ಳಿ ಕೆರೆ, ಅಲಸೂರು ಕೆರೆ, ಪ್ರಣವೇಶ್ವರ ಕೆರೆ, ಲಾಲ್ಬಾಗ್ ಕೆರೆ. ಆಪ್ಷನ್ ಸಿ ಸರ್. ಆಪ್ಷನ್ ಸಿ, ಪ್ರಣವೇಶ್ವರ ಕೆರೆ. ಶೋರಾ? ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಪ್ರಣವೇಶ್ವರ ಕೆರೆ ಸರಿಯಾಗಿರ್ತಕ್ಕಂಥ ಉತ್ತರ. ಅತ್ಯಂತ ಪ್ರಾಚೀನ ಒಂದು ಕೆರೆ ಇದು. ಶಿರಾಳಕೊಪ್ಪ ಹತ್ತಿರದ ತಾಳಗುಂದ ಹತ್ತಿರ ಇರ್ತಕ್ಕಂಥ ಕೆರೆ ಪ್ರಣವೇಶ್ವರ ಕೆರೆ. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿದ್ದೀರಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಕರೆ ಮಾಡಿದ್ದಕ್ಕೆ ಮತ್ತು ಸರಿ ಉತ್ತರವನ್ನು ನೀಡಿದ್ದಕ್ಕೆ. ಒಳ್ಳೆಯದಾಗಲಿ ಸರ್, ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯ ಬಂದಿದೆ. ಸೊ ಒಂದು ಕೊನೆಯ ವಿಚಾರದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನಾವು ಯಾವತ್ತೂ ದೇವಸ್ಥಾನಕ್ಕೆ ಹೋದ ತಕ್ಷಣ ಕೈ ಮುಗಿದು ಬೇಡಿದ ತಕ್ಷಣ ದೇವರು ನಮಗೆ ಕೇಳಿದ ವರಗಳನ್ನು ಕೊಡಬೇಕು ಅಂದರೆ ಖಂಡಿತ ಅದು ಸಾಧ್ಯವಿಲ್ಲ. ಆ ಒಂದು ಬೇಡಿದ ವರಕ್ಕೆ ನಾವು ಯೋಗ್ಯರಾಗಿರ್ಬೇಕಂತೆ. ಹಾಗಾದಾಗ ಮಾತ್ರ ಆ ದೇವರು ಆ ವರವನ್ನು ಕರುಣಿಸ್ತಾನೆ ಅಂತ ಹೇಳಲಾಗತ್ತೆ. ಸೊ ಹಾಗಾಗಿ ನಾವು ಕೇಳ್ತಕ್ಕಂಥ ವರಕ್ಕೆ ಯೋಗ್ಯರಾಗಿದ್ದೀವಾ ಅಂತ ಯೋಚನೆ ಮಾಡಿಬಿಟ್ಟು ವರವನ್ನು ಕೇಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಬೆಳಗ್ಗೆ ಎಂದಿನಂತೆ 10:30 11:30 ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ನಾಳೆ ವಿಶೇಷವಾಗಿರ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆ, ಎಲ್ಲರೂ ಕೂಡ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಿಸಿರ್ತಕ್ಕಂಥ ಫೋಟೋಸ್ನ ನಮ್ಮ ಜೊತೆ ಕಳಿಸ್ಕೊಡಿ. ಫ್ಲಾಗ್ ಜೊತೆ ಇರ್ತಕ್ಕಂಥ, ತ್ರಿವರ್ಣ ಧ್ವಜದ ಜೊತೆ ಇರ್ತಕ್ಕಂಥ ಒಂದು ಫೋಟೋಸ್ನ ಕಳಿಸ್ಕೊಡಿ. ಆ ಎಲ್ಲ ಫೋಟೋಸ್ಗಳ ಜೊತೆ ನಿಮ್ಮ ಹೆಸರುಗಳನ್ನು ಹಾಕೋದನ್ನು ಮರಿಬೇಡಿ. ಆ ಎಲ್ಲ ಫೋಟೋಸ್ಗಳನ್ನ ನಮ್ಮ V1 ವಾಹಿನಿಯಲ್ಲಿ ಸಂಪೂರ್ಣ ಉಚಿತವಾಗಿ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯ ತೆಗೆದುಕೊಳ್ತಿದ್ದೀನಿ. ಮತ್ತೆ ಎಂದಿನಂತೆ ನಾಳೆ ಬೆಳಗ್ಗೆ 10:30 11:30 ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಒಳ್ಳೆಯದಾಗಲಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.